ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇವತ್ತಿನ ಈ ಗೋಷ್ಠಿಗೆ ಬಹಳ ಪ್ರೀತಿಯಿಂದ ಬಂದಿರುವ ಎಲ್ಲ ಪ್ರಿಂಟ್ ಮೀಡಿಯಾ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಹಿರಿಯರಿಗೂ ಎಲ್ರಿಗೂ. ಮಾಯಾ ಬಜಾರ್ ಫಿಲ್ಮ್ಸ್ ನಿರ್ಮಾಪಕರು ಗುರುಪ್ರಸಾದ್ ಅವರು ಮೂಲತಃ ಉದ್ಯಮಿಗಳು ಅಂದ್ರೆ ನಮಗೆ ಒಂದಷ್ಟು ಸರ್ವೆ ಉದ್ಯಮ ಆ ಉದ್ಯಮ ಅಲ್ಲ, ಬಹಳ ತಕ್ಕ ಮಟ್ಟಿಗೆ ಅವರು ಅವ್ರದೇ ಆದಂಥ ಉದ್ಯಮದಲ್ಲಿ ಇರುವಂಥವ್ರು, ಸಿನಿಮಾ ಪ್ರೀತಿ ಇರುವಂಥವ್ರು. ಎಷ್ಟೋ ಸಲ ನಾನು ಸರ್ ಕ್ಯಾರವನ್ ಎಲ್ಲ ಬೇಡ ಸರ್ ಅಂದ್ರೆ ಕಾರಿಗೆ ಕ್ಯಾರವನ್ ತರಿಸಿದವರು. ಅಂದ್ರೆ ಸಿನಿಮಾ ಪ್ರೀತಿ. ಅವ್ರ ಹತ್ರ ಏನೋ ಕೋಟ್ಯಾಂತರ ರೂಪಾಯಿ ದುಡ್ಡುಗಳಿದೆ ಅನ್ನೋ ಆ ಥರದ್ದಲ್ಲ, ಸಿನಿಮಾ ಮೇಲಿನ ಪ್ರೀತಿಗೆ ಬಹಳ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಅವರು ಮತ್ತು ಅವರ ಜೊತೆಗಾರರು ತುಂಬಾ ಜನ ಇದ್ದಾರೆ. ವಿನಯ್ ಅವರಿದ್ದಾರೆ, ಮತ್ತೆ ಪ್ರಭಾಕರ್ ಅವರು, ರಾಜು ಅವರು, ತುಂಬಾ ಜನ ಸ್ನೇಹಿತರೆಲ್ಲ ಸೇರಿ, ಮತ್ತು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಮತ್ತೆ ಕೆಂಚೇಗೌಡರು, ತುಂಬಾ ಜನ ಅವರ ಸ್ನೇಹಿತರು, ಹಿರಿಯರು ಎಲ್ಲ ಸಿನಿಮಾ ಪ್ರೀತಿ ಸಿನಿಮಾ ಮಾಡಿದ್ದಾರೆ. ಮತ್ತು ಇದರ ಒಂದು ಕಥೆಯನ್ನ ಇಟ್ಕೊಂಡು ಸುಮಾರು ವರ್ಷ ಅದರ ಮೇಲೆ ಕೆಲಸ ಮಾಡ್ತಾ ಅದನ್ನೊಂದು ಶೇಪ್ಗೆ ತಗೊಂಡ್ಬಂದು ಸಿನಿಮಾ ಮಾಡಿರುವಂಥದ್ದು ನಮ್ಮ ಸಿರಿ. ವಿಷಯ ಅವರ ಹೆಸರೇ ಟಿಪಿಕಲ್ ಆಗಿದೆ, ಯುನೀಕ್ ಆಗಿದೆ. ಸಿರಿ YSR ಅಂತ ಉತ್ತರ ಕರ್ನಾಟಕದ ಹುಡುಗ ಇಲ್ಲಿ ಬಂದು ಸಿನಿಮಾದಲ್ಲಿ ಒಂದಷ್ಟು ಸಿನಿಮಾ ಕೆಲಸ ಮಾಡ್ತಾ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಕೆಲಸ ಮಾಡ್ತಾ, ತಾನೇ ಕಥೆ ಮಾಡಿಕೊಂಡು ನಿರ್ಮಾಪಕರನ್ನ ಒಪ್ಪಿಸಿ ಈಗ ಸಿನಿಮಾ ಮಾಡ್ತಾರೆ. ತುಂಬಾ ಬಿಗಿ ಪಟ್ಟು, ಅಂದ್ರೆ ಸಿನಿಮಾ ಹೀಗೆ ಬರ್ಬೇಕು ಅನ್ನುವ ಪಟ್ಟು ಇರುವಂತ ಹುಡುಗ. ಇಡೀ ಸಿನಿಮಾನ ತುಂಬಾ ತನ್ನ ಹೆಗಲ ಮೇಲೆ ಹಾಕೊಂಡು ಮಾಡಿದ್ದಾನೆ. ಒಳ್ಳೇದಾಗ್ಲಿ ಅಂತ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಇಬ್ಬರಿಗೂ ಒಳ್ಳೇದಾದ್ರೆ ನಮ್ಗೆ ನ್ಯಾಚುರಲ್ ಆಗಿ ಬೈ ಡಿಫಾಲ್ಟ್ ನಮ್ಗೆ ಒಳ್ಳೇದಾಗುತ್ತೆ. ಸೊ ಅವ್ರಿಬ್ಬರಿಗೂ ಮೊದಲು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಇವತ್ತಿನ ದಿನಮಾನಗಳಲ್ಲಿ ಒಂದು ಹೊಸ ಸಿನಿಮಾ, ಹೊಸಬರು ಸಿನಿಮಾ, ಅದು ಪಡ್ತಾ ಇರುವ ಪಡಿಪಾಟಲುಗಳು ಎಲ್ಲವೂ ಗೊತ್ತಿದ್ದೆ. ಸಿನಿಮಾ ಅಂದ್ರೇನೆ ಅದೇ, ಸಿನಿಮಾ ಮೋಹ, ಸಿನಿಮಾ ಸೆಳೆತ ಅಂದ್ರೇನೆ ಅದೇ. ನಮ್ಗೆಲ್ಲ ಗೊತ್ತಿದೆ, ವಾಣಿಜ್ಯ ಗೊತ್ತು. ಆ ವಾಣಿಜ್ಯದಲ್ಲೂ ಈಸ್ತೀವಿ ಅನ್ನುವ ಒಂದು ವಿಚಿತ್ರ ಛಲ ಮತ್ತು ನಂಬಿಕೆ ಇಟ್ಕೊಂಡೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು. ನಾವು ಕೂಡ ಅದೇ ಭರವಸೆ ಮೇಲೆ ಸಿನಿಮಾ ಮಾಡಿದೀವಿ ಮತ್ತು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ಎಲ್ಲ ತಂಡಗಳಿಗೂ ಇರುತ್ತೆ, ನಮ್ಗೊಂದು ಸ್ವಲ್ಪ ಒಂದು ಹಿಡಿ ಜಾಸ್ತಿನೇ ಇದೆ. ಯಾಕೆಂದ್ರೆ ನಮ್ಮ ಸಿನಿಮಾ ತುಂಬಾ ಹೊಸದನ್ನ ಏನೋ ಹೇಳಕ್ ಹೊರಟಿದೀವಿ ಮತ್ತು ನಿಮ್ಗೆ ಇಡೀ ಎಲ್ಲ ದೃಶ್ಯಗಳು ಮತ್ತು ಪಾತ್ರಗಳು ನೀವು ನೋಡಿರೋದಂಥ ಪಾತ್ರಗಳೇ ಆಗಿರ್ತವೆ. ಹಾಗಾಗಿ ಡೆಫಿನೆಟ್ ಆಗಿ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮೂರನೇದಾಗಿ ನಮ್ಮ ವಿಶ್ವನಾಥ್ ಅವರು ಕೂಡ ಅವರು ಎಜುಕೇಶನಿಸ್ಟ್. ಅವ್ರದೇ ಆದಂತ ಒಂದು ಸ್ವತಃ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ಅನೇಕರಿಗೆ ಉದ್ಯೋಗ ಕಲ್ಪಿಸ್ಕೊಡುವಂಥದ್ದು ಮತ್ತೆ ಆ ರೀತಿಯ ಒಂದು ಸಂಸ್ಥೆ ಇಟ್ಕೊಂಡಿರುವಂಥದ್ದು. ಅವರು ಕೂಡ ಬಹಳ ಪ್ರಮುಖವಾದಂತ ಒಂದು ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಹಾಗೆ ರಘು ಏನ್ ಕೊಪ್ಪ ಸರ್, ರಾಮನ್ ಕೊಪ್ಪ ರಘು ಅವರು ಕೃಷ್ಣನ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ತುಂಬಾ ತಮಾಷೆಯ ಪಾತ್ರ. ಅವರು ಮತ್ತೆ ಪ್ರಕಾಶ್ ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಸಿನಿಮಾ ನೋಡಿ ತುಂಬಾ ವಿಶೇಷ ಅನ್ಸುತ್ತೆ ಅವ್ರ ಪಾತ್ರ ಕೂಡ. ಹಾಗೆ ABM ಮುರಳಿ ಇವರು ಸುಮಾರು 4-5 ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಿಗೆ ರೀರೆಕಾರ್ಡಿಂಗ್ ಮಾಡಿರೋರು ಮತ್ತು ಕೀರವಾಣಿಯವರಿಂದ ಹಿಡಿದು ಹರಿಕೃಷ್ಣ ಅವರ ತನಕ, ಅಥವಾ ನೀವು ಯಾವುದೇ ಸಂಗೀತ ನಿರ್ದೇಶಕರನ್ನ ಹೇಳಿದ್ರು, ಅದು ವಿಜಯಾನಂದ ಆಗ್ಬೋದು, ತುಂಬಾ ಜನ
ಎಲ್ಲ ಸಂಗೀತ ನಿರ್ದೇಶಕರು, 100 ಸಂಗೀತ ನಿರ್ದೇಶಕರ ಜೊತೆ ಅನ್ನಮಯ್ಯ ಅಂತ ಸಿನಿಮಾ ಕೂಡ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡಿರೋಂಥವ್ರು ಇವರೇ. ಅಂದ್ರೆ ಕೀರವಾಣಿ ಅವ್ರ ಜೊತೆ ಕೆಲಸ ಮಾಡಿರೋಂಥವ್ರು. ಸೊ ಕೀಬೋರ್ಡಿಸ್ಟ್ ಆಗಿ ಸುಮಾರು 30-40 ವರ್ಷಗಳ ಅನುಭವ ಇರೋಂಥವ್ರು. ಅವರು ಈ ಸಿನಿಮಾಗೆ ಸಂಗೀತ ಮಾಡ್ತಿದ್ದಾರೆ. ಒಂದಷ್ಟು ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ. ಒಂದು ವಿಶೇಷವಾದ ಗೀತನ ನಮ್ಮ ವಿಶ್ವಾಸ್ ಮಾಡ್ತಿದ್ದಾರೆ. ಎದ್ ನಿಂತ್ಕೊಳ್ಳಿ ಒಂದು ಸೆಕೆಂಡ್. ವಿಶ್ವಾಸ್ ಅಂತ ಬಹಳ ಒಳ್ಳೆ ಗೀತೆ ಒಂದು ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಶುಭಾರಕ್ಷ ಅವರು. ಬಹುತೇಕ ಶುಭಾರಕ್ಷ ಅವರು ತುಂಬಾ ಸಿನಿಮಾಗಳು ಕೆಲಸ ಮಾಡಿದ್ದಾರೆ. ನನ್ನ ಅನುಭವದ ಪ್ರಕಾರ ಇದು ಅವರ ಅತಿ ಹೆಚ್ಚು ಇಡೀ ಸಿನಿಮಾವನ್ನ ಢಾಳಾಗಿ ಆವಾಹಿಸಿಕೊಂಡಂತ ಪಾತ್ರ ಮಾಡಿರುವಂಥದ್ದು ಇದು ಮೊದಲ ಸಿನಿಮಾ ಅಂತ ನನ್ನ ಅನಿಸಿಕೆ. ಉಳಿದಿದ್ದು ಅವರೇ ಹೇಳಬೇಕು. ನಾನು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಕಲಾವಿದರ ಬಗ್ಗೆ ವಿಶೇಷವಾಗಿ ಹೇಳಬೇಕು. ನಾನು ಒಂದು ಶುಭಾರಕ್ಷ ಅವರು ಮತ್ತು ತ್ರಿವೇಣಿ ಅವರು. ಶುಭಾರಕ್ಷ ಅವರು ಅವರ ಈ ಪಾತ್ರ ಅಂತ ಮಾತಾಡಿದಾಗ ನಾನು ಮತ್ತು ಸಿರಿ ಎಲ್ಲ ಈ ಪಾತ್ರ ಯಾರು ಮಾಡ್ಬೇಕು, ಯಾಕಂದ್ರೆ ಇಡೀ ಸಿನಿಮಾನ ತೂಗಿಸ್ಕೊಂಡು ಹೋಗುವಂತ ಸ್ತ್ರೀ ಪಾತ್ರ. ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಲಿಟ್ರಲಿ ಅಕ್ಷರಶಃ ಈಗ ಹೀರೋಗಳಿಗೆ, ದೊಡ್ಡ ದೊಡ್ಡ ಹೀರೋಗಳಿಗೆ ಫೈಟ್ ಅಲ್ಲೋ ಕೈ ಗಾಯ ಆಯ್ತು, ಕಾಲು ಗಾಯ ಆಯ್ತು, ಇದು ನಮ್ಮ ಸಹಜವಾಗಿ ನೋಡಿರ್ತೀವಿ. ಈ ಸಿನಿಮಾದಲ್ಲಿ ಇವರು ಕನಿಷ್ಠ ಒಂದು 100 ಸಲ ಬ್ಯಾಂಡೇಜ್ ಹಾಕೊಂಡಿದ್ದಾರೆ. ಅಷ್ಟು ಸಲ ತರ್ಚುಗಳು ಕಾಡಲ್ಲಿ ಶೂಟ್ ಮಾಡಿದ್ವಿ. ತರ್ಚು ಗಾಯಗಳು ಇನ್ನೂ ಹೋಗಿಲ್ಲ. ಅಷ್ಟು ಏನು ಪೊದೆಗಳು, ಆ ಪೊದರುಗಳಲ್ಲಿ ರಿಯಲ್ ಆಗಿ ಇಳಿದು ಕೆಲಸ ಮಾಡಿದ್ದಾರೆ. ಅಂಡ್ ಯಾರಾದ್ರೂ ಶಾರ್ಟ್ 2 ನಿಮಿಷ ಶೂಟ್ ಮಾಡ್ತಾರೆ, ಎನಿ ಶಾರ್ಟ್ 3 ನಿಮಿಷ ಮಾಡ್ತಾರೆ. 7 ನಿಮಿಷ 8 ನಿಮಿಷ ಶೂಟ್ ಮಾಡಿದ್ರು ನಮ್ಮ ಡೈರೆಕ್ಟರ್ ಜಿಮ್ಮಿ ಹಾಕ್ಬಿಟ್ಟು, ಬನ್ನಿ ಓಡ್ ಬನ್ನಿ, ನಿಂತ್ಕೊಳ್ಳಿ, ಇಲ್ಲಿ ತಿರುಗಿ, ಅಲ್ಲಿ ನುಗ್ಗಿ ಅಂತ. ಅಷ್ಟು ಎಗರಿ ಬಿದ್ದು ಎಲ್ಲ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ. ವಿಶೇಷವಾಗಿ ಅವರಿಗೆ ಈ ಸಿನಿಮಾ ದೊಡ್ಡ ಹೆಸರು, ಯಶಸ್ಸು ಎಲ್ಲ ತಂದುಕೊಡ್ಲಿ ಅಂತ ನಾನು ಅವ್ರಿಗೆ ಆಶಿಸ್ತೇನೆ. ಹಾಗೆ ತ್ರಿವೇಣಿ ಹೊಸ ಹುಡುಗಿ. ಅದರ ಆಸಕ್ತಿ ಎಷ್ಟು ಇದೆ ಅಂತಂದ್ರೆ, ಸಹಜವಾಗಿ ಒಂದು ಸಿನಿಮಾ ಅಂದ ತಕ್ಷಣನೇ ಬಂದು ಒಂದು ಪ್ಯಾಷನ್ ನಲ್ಲಿ ಸಿನಿಮಾ ಮಾಡೋದು, ಫ್ಯಾಷನ್ ಅಲ್ಲಿ ಸಿನಿಮಾ ಮಾಡೋದು ಎರಡಿದೆ. ಈಗ ಪ್ಯಾಷನ್ ಅಲ್ಲಿ ಸಿನಿಮಾ ಪ್ರೀತಿ. ಶೂಟಿಂಗ್ ಇಲ್ಲದ ದಿವಸ ಕೂಡ ಬಂದು ಸೆಟ್ ಅಲ್ಲಿ ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ನೋಡ್ಕೊಳ್ಳೋಂಥದ್ದಾಗ್ಲಿ, ಅಥವಾ ಪ್ರತಿ ಸಲ ಆಕ್ಟ್ ಮಾಡುವಾಗ ಸರ್ ಹೇಗ್ ಮಾಡ್ಬೇಕು ಏನು ಕೇಳ್ಕೊಂಡು ಮಾಡೋದಾಗ್ಲಿ, ಅದೆಲ್ಲ ತುಂಬಾ ವಿಶೇಷ ಅನಿಸಿದ್ದು ನನಗೆ. ತ್ರಿವೇಣಿ ಅವರ ಶ್ರಮ ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಪಾತ್ರ ಏನಲ್ಲ, ಸಣ್ಣ ಪಾತ್ರ, ಆದ್ರೆ ಬಹಳ ಮುಖ್ಯವಾದಂತ ಪಾತ್ರ. ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ನೀವು ತೆರೆ ಮೇಲೆ ನೋಡ್ತೀರಿ, ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ ಈ 2 ಪಾತ್ರಗಳು. ಇನ್ನು ಮಾನಸಿ, ಸುಧೀರ್ ಅವರು ಮತ್ತೆ ಪ್ರಕಾಶ್ ಅವರು ತುಂಬಾ ಕಡಿಮೆ ಪಾತ್ರಗಳು ಸಿನಿಮಾದಲ್ಲಿ, ತುಂಬಾ ರಾಶಿ ಪಾತ್ರಗಳಿಲ್ಲ, ಇಷ್ಟೇ ಪಾತ್ರಗಳೇ. ನಾನು ಏನು ಹೇಳ್ತಾ ಇದ್ದೀನಿ, ಇಷ್ಟೇ ಪಾತ್ರಗಳೇ ಇಡೀ ಸಿನಿಮಾದಲ್ಲಿರೋದು. ತುಂಬಾ ವಿಶೇಷವಾದಂತ ಸಿನಿಮಾ ಆಗುತ್ತೆ ಇದು ಅನ್ನೋ ನಂಬಿಕೆ ನನಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ನೀವು ನೋಡಿರೋದೇನೋ ವಿಚಿತ್ರವಾದಂತ ಒಂದು ಗೆಟಪ್. ಈ ಗೆಟಪ್ 16 kg ಇತ್ತು ಕಾಸ್ಟ್ಯೂಮ್. ನಿಮ್ಗೆ ಅದೊಂದು ಸಪ್ರೇಟ್ ಒಂದು ಫಸ್ಟ್ ಲುಕ್ ಅಂತ ಹೇಳಿ ಬಿಡ್ತಾರಂತೆ. 16 kg ಅಂದ್ರೆ ಬೂಟು, ಇಲ್ಲಿ ತನಕ ಒಂದು ಬೂಟು ಮತ್ತೆ ಕೋಟು. ಆ ಕೋಟು ತೂಕ 16 kg ತೂಕದ್ದು. ಏನೇನು ಆರ್ನಮೆಂಟ್ಸ್, ಅದು ಇದು, ರುದ್ರಾಕ್ಷಿ ಎಲ್ಲ, ಹ್ಯಾಟು ಇವೆಲ್ಲ. ಸೊ ಅದನ್ನ ಹಾಕೊಂಡು ಕಾಡಲ್ಲಿ ಶೂಟ್ ಮಾಡ್ಬೇಕು. ಅದು ರಾತ್ರಿ, ಮ್ಯಾಕ್ಸಿಮಮ್ ರಾತ್ರಿ ಶೂಟ್ ಮಾಡಿರೋದು ಸಿನಿಮಾ. ಅದು ಬಹಳ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಮೊದಲು ನನ್ನ ಹತ್ರ ಸಿರಿ ಬಂದು ಸರ್ ಇಂಥದೊಂದು ಪಾತ್ರ ಇದೆ, ಇಂಥದೊಂದು ಕತೆ ಹೇಳ್ಬೇಕು ನಿಮ್ಗೆ ಅಂತಂದ್ರೆ, ಸರಿ ಏನು ತುಂಬಾ ಜನ ಬರ್ತಾರೆ ಸರ್, ನಾನೊಂದು ಹಾಡು ಬರೆದಿದ್ದೀನಿ ನಿಮ್ಗೆ ತೋರಿಸ್ಬೇಕು, ನಾನೊಂದು ಕಂಪೋಸ್ ಮಾಡಿದ್ದೀನಿ ಕೇಳಿಸ್ಬೇಕು, ನಾನು ಏನೋ ಎಡಿಟ್ ಮಾಡಿದೀನಿ ತೋರಿಸ್ಬೇಕು ಅಂತ ಬರ್ತಾರೆ. ಹಾಗೆ ಕತೆ ಹೇಳ್ಬೇಕು ಅಂತ, ಸರಿ ಹೇಳಪ್ಪ ಅಂದೆ. ಕತೆಗೆಲ್ಲ ಚೆನ್ನಾಗಿದೆಮ್ಮ, ಇದು ಕರೆಕ್ಷನ್, ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದೆ. ಎಲ್ಲ ಕತೆ ಹೇಳಿದ್ಮೇಲೆ ಸರ್ ಈ ಪಾತ್ರ ನೀವು ಮಾಡ್ಬೇಕಂತ. ನಾನು ಆಕ್ಟ್ ಮಾಡ್ತೀನಿ ಅಂತ ಆಗ್ಲಿ ಅಥವಾ ನೀನ್ ಎಲ್ಲಪ್ಪ ನೋಡಿದಿಲ್ಲ. ನಾನು ಈ ಹಿಂದೆ ಒಂದು ಸಿನಿಮಾ ಮಾಡಿದೆ, ಸೆನ್ಸಾರ್ ಆಗಿದೆ, ರಿಲೀಸ್ ಮಾಡಿಲ್ಲ ಆ ಸಿನಿಮಾ. ಗುರೂಜಿ ಅಂತ ಒಂದು ಸಿನಿಮಾ,
ಆ ಸಿನಿಮಾ ಕೂಡ ಸುಮಾರು 1 ವರ್ಷ ಇಡೀ ಉತ್ತರ ಭಾರತ ಎಲ್ಲ ಸುತ್ತಾಡಿ ಮಾಡಿದ್ದೀವಿ. ಆ ಸಿನಿಮಾದ ಗ್ಲಿಮ್ಸ್ ಅನ್ನ ಎಡಿಟಿಂಗ್ ಅಲ್ಲಿ ಪೂರ್ತಿ ನೋಡಿ ಅನ್ಸಿರಿ. ಆ ಸಿನಿಮಾ ನೋಡಿ ಈ ಪಾತ್ರ ಇವ್ರು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನನ್ನ ಹತ್ರ ಬಂದು ಹೇಳಿದಾಗ, ಸರಿ ನಾನು ಅದೊಂದು ಚಾಲೆಂಜಿಂಗ್ ಪಾತ್ರ, ನನ್ಗೇನು ಆಕ್ಟ್ ಮಾಡುವ ಇದು ಅಂತಲ್ಲ, ಚೆನ್ನಾಗಿತ್ತು ಪಾತ್ರ ಅಂತ ಹೇಳಿ ನಾನು ಮಾಡಿದ್ದೀನಿ. ಬಹಳ ಪ್ರಮುಖವಾದ ಪಾತ್ರ, ತುಂಬಾ ಇಂಟ್ರೆಸ್ಟಿಂಗ್ ಆದ್ದು. ನನಗೆ ಒಬ್ಬ ನಟ, ನನ್ನೊಳಗಿರುವಂತ ಒಬ್ಬ ನಟನಿಗೆ ಒಂದಷ್ಟು ಕೆಲಸ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ. ಇನ್ನು ಯಾರು ಬಿಟ್ಟಿದ್ದೀನಪ್ಪ, ಬಹುಶಃ ಎಲ್ಲ ಹೇಳಿದ್ದೀನಿ ಅನ್ಸುತ್ತೆ. ಯಾವ ಜಾನರ್ ಸರ್? ಎಡಿಟರ್ ಶ್ರೀಕಾಂತ್ ಅವರು, ಮತ್ತೆ ನಮ್ಮ ಶಿವಶಂಕರ್ ಅಂತ ಕ್ಯಾಮ್ರಾಮನ್ ಇಲ್ಲಿ ಬಂದಿಲ್ಲ, ಓಕೆ, ಅವ್ರೇನೋ ಮೆಡಿಕಲ್ ಎಮರ್ಜೆನ್ಸಿ ಅಂತ ಬರಲಿಲ್ಲ. ಕ್ಯಾಮ್ರಾಮನ್ ತುಂಬಾ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ತುಂಬಾ ಅವ್ರು ಇದ್ದಿದ್ರೆ ಹೇಳಕ್ ಚೆನ್ನಾಗಿರ್ತಿತ್ತು. ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಶಿವಶಂಕರ್ ಅಂತ ಜಾನರ್. ಅದೇ ಸರ್ ನನ್ನ ಕನ್ಫ್ಯೂಷನ್, ಯಾವ ಜಾನರ್ ಇದು ಅಂತ. ಇದು ಯಾವ ಕಡೆಗೂ ಇದನ್ನ ಫಿಕ್ಸ್ ಮಾಡಕ್ ಆಗ್ತಾ ಇಲ್ಲ. ಡೆಫಿನೆಟ್ ಆಗಿ ಒಂದು ಎಮೋಷನಲ್ ಆದಂತ ಒಂದು ಬ್ಲಾಕ್ ಇರುವಂತ ಸಿನಿಮಾ. ಅಷ್ಟೇ ಹ್ಯೂಮರ್ ಇದೆ, ಮತ್ತು ಕಾಡಿದೆ, ಥ್ರಿಲ್ ಇದೆ, ಎಲ್ಲವೂ ಇದೆ. ಕೃಷ್ಣಾವತಾರ ಹೆಂಗ್ ಲಿಂಕ್ ಆಗುತ್ತೆ ಅಂದ್ರೆ, ಸಿನಿಮಾದಲ್ಲಿ ಈ ಕೃಷ್ಣ ಅವತಾರ ಯಾಕೆ ಆಯ್ತು ಅಂತಂದ್ರೆ, ಅಧರ್ಮವನ್ನ ಮಟ್ಟ ಹಾಕಿ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಕೃಷ್ಣ ಹುಟ್ಟದ, ಅದು ಕೃಷ್ಣ ಅವತಾರ ಅಂತ ಅನ್ನೋದು ಗೊತ್ತಿರುತ್ತದೆ. ಈ ಸಿನಿಮಾದಲ್ಲೂ ಕೂಡ ನಡೆಯುವ ಒಂದು ಅಧರ್ಮ ಅನ್ಬೋದು, ಅಥವಾ ಆ ಥರದ್ದೇನೋ ಒಂದು ನೆಗೆಟಿವ್ ಆದಂತ ಒಂದು ವಿಷಯ. ಆ ವಿಷಯವನ್ನು ಮಟ್ಟ ಹಾಕ್ಲಿಕ್ಕೆ ಒಬ್ಬ ಏನು ಚಾಲೆಂಜ್ ತಗೋತಾನೆ, ಅದು ನನ್ನ ಪಾತ್ರ. ಏನ್ ಮಾಡ್ತಾನೆ ಆ ಪಾತ್ರ ಇಡೀ ಸಿನಿಮಾದಲ್ಲಿ, ಅದು ಹೇಗ್ ಮಾಡ್ತಾನೆ ಅಂತ. ಸೊ ಸ್ಥಾಪನೆ ಮಾಡ್ತಾನೆ, ಧರ್ಮ ಸ್ಥಾಪನೆ ಮಾಡ್ದಂಗೆ ಕೃಷ್ಣ ಇವನು ತನ್ನದೇ ಆದಂತ ಒಂದು ಸಿದ್ಧಾಂತನ ಹೇಳ್ತಾನೆ ಅನ್ನೋದು ಸಿನಿಮಾ ಸರ್. ಹಾಗಾಗಿ ಇದು ಕೃಷ್ಣ ಅವತಾರ. ಇನ್ನೊಂದು ಅವತಾರ, ಪ್ರತಿಯೊಬ್ಬರು ಒಳಗಡೆನೂ ಒಬ್ಬ ಕೃಷ್ಣ ಇದ್ದಾನೆ, ಅವನು ಹೊರಗಡೆ ಬರ್ಬೇಕಷ್ಟೆ, ಒಂದನ್ನ ಮೆಟ್ಟಿ ನಿಲ್ಬೇಕಂದ್ರೆ. ಸೊ ಈ ಸಿನಿಮಾದಲ್ಲಿ ಅಂತದ್ದು ಪಾತ್ರ ಸರ್. ಹಾರರ್ ಇತ್ತಾ? ಥ್ರಿಲ್ಲರ್, ಫ್ಯಾಂಟಸಿ ಎಲಿಮೆಂಟ್ಸ್ ಏನಾಗಿರುತ್ತಾ ಅಥವಾ ಫ್ಯಾಂಟಸಿ ಎಲಿಮೆಂಟ್ಸ್? ಫ್ಯಾಂಟಸಿ ಎಲಿಮೆಂಟ್ಸ್ ಇಲ್ಲ ಸರ್, ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆದಂತ ವಾಸ್ತವದಲ್ಲಿ ನಡೆಯಬಹುದಾದ ಕಥೆನೆ. ಅದಕ್ಕೊಂದಿಷ್ಟು ಫ್ಯಾಂಟಸೈಸ್ ಪಾತ್ರ, ಫ್ಯಾಂಟಸೈಸ್ ಸಿನಿಮಾ ಅಲ್ಲ, ಫ್ಯಾಂಟಸೈಸ್ ಪಾತ್ರ ನಂದು. ಇದರಲ್ಲಿ 4 ಹಾಡುಗಳಿದೆ. ನಾನೇ ಹಾಡು ಬರ್ತಿದ್ದೀನಿ. ಒಂದು ಹಾಡನ್ನ ವಿಶ್ವಾಸ ಅವರು ಕಂಪೋಸ್ ಮಾಡಿದ್ದಾರೆ, ಇನ್ನ ಉಳಿದ 3 ಹಾಡುಗಳನ್ನ ABM ಅವರು ಮಾಡಿದ್ದಾರೆ, ಹಾಗೂ ರೀ ರೆಕಾರ್ಡಿಂಗ್ ಇವ್ರು ಮಾಡ್ತಿದ್ದಾರೆ. ಒಂದು ವಿಶೇಷ ಏನಂದ್ರೆ, ಈಗ ಯುಗಾದಿಗೆ ಹಾಡು ಬಿಡುಗಡೆ ಮಾಡ್ತೀವಿ. ಯುಗಾದಿಗೆ ಮುಂಚೆ ನಮ್ಮ ಮ್ಯೂಸಿಕ್ ಬಜಾರ್ ಆಡಿಯೋ ಇದರಲ್ಲಿ ಯುಗಾದಿ ಮೇಲೆ ಒಂದು ಹಾಡು, ಶುಭಾ ರಕ್ಷಾ ಅವರು ಅವರ ಸೋಲೋ ಸಾಂಗ್, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅನುರಾಧ ಭಟ್ ಅವರು ಹಾಡಿದ್ದಾರೆ. ಸದ್ಯದಲ್ಲೇ ಅದನ್ನ ಬಿಡುಗಡೆ ಮಾಡ್ತೀವಿ. ನಾನು ಅದೇ ಫಸ್ಟ್ ಹೇಳಿದೆ. ನಾನೇ ಎಷ್ಟೋ ಸಲ ಹೇಳಿದ್ರು ಕೂಡ ನಿರ್ಮಾಪಕರು, ನಿರ್ದೇಶಕರು ಇಬ್ಬರ ಮೇಲೂ ನಂದೊಂದು ಸಣ್ಣ ಕಂಪ್ಲೇಂಟ್ ಏನಂದ್ರೆ, ನಾನು ಹೇಳಿ ಕೂಡ ಕೇಳಿಲ್ಲ ಇಬ್ರು ಕೆಲವು ವಿಷಯ. ಯಾವುದು ಅಂದ್ರೆ, ಸರ್ ಅಷ್ಟು ಖರ್ಚು ಮಾಡಬೇಡಿ ಸರ್ ಅದಕ್ಕೆ ಅಂತಂದ್ರೆ, ಇಲ್ಲ ಸರ್ ಈಗ ಆಯ್ತು ಬಿಡೋಣ, ಇರ್ಲಿ ಬಿಡೋಣ ಅಂತೇಳಿ ಖರ್ಚು ಮಾಡಿದ್ದಾರೆ. ಒಂದು. ಎರಡನೇದು ಡೈರೆಕ್ಟ್ರು, ಏನ್ಕಮ್ಮ ಅಷ್ಟೊಂದು ಪಾಪ ಈ ಹುಡುಗಿನ ಅಷ್ಟೊಂದು ಗೋಳಿಗೆ ಹೋಗ್ತಾ ಇದೆ, ಅಲ್ಲಿ ಎಲ್ಬಿದ್ದು ಕಾಡು ಸರ್, ರಾತ್ರಿ ಅಲ್ಲಿ ಒಂದು 4 ಪಾರ್ ಹಾಕ್ಬಿಟ್ಟು, ಪಾರ್ ಲೈಟ್ ಅಲ್ಲಿ ಆ ಚಂದ್ರನ ಬೆಳಕು ಅನ್ನೋ ತರದ ಕಾನ್ಸೆಪ್ಟ್ ಮಾಡಿ, ಆ ಕಾಡಲ್ಲಿ ಮಂದ ಬೆಳಕಿರುತ್ತೆ, ಅಲ್ಲಿ ಇವರು ಬರ್ಬೇಕು. ಲಿಟ್ರಲಿ ನಮ್ಮ ಆರ್ಟ್ ಅಸಿಸ್ಟೆಂಟ್ಗೆ ಹಾವು ಸಿಕ್ಕಿದೆ, ಇವರು ಪಾಸ್ ಆಗಿರೋ ಜಾಗ. ಸೊ ಆ ತರದ ಜಾಗದಲ್ಲಿ ಎಲ್ಲ ಮಾಡ್ತಿದ್ರು. ನಾನು ಅಷ್ಟೊಂದು ರಿಸ್ಕ್ ತಂದೆಲ್ಲ ಮಾಡ್ಬೇಡಿ, ಅದನ್ನ ಕಟ್ ಶಾಟ್ ಮಾಡ್ಬೋದು, ಈ ತರದ್ದೇನೋ ಸಲಹೆ ಕೊಡ್ತಿದ್ದೆ. ಆದ್ರೆ ಫೈನಲ್ ಆಗಿ ಔಟ್ಪುಟ್ ಅಂತ ಏನಿದೆ ಅದಕ್ಕೆ ಹೆಚ್ಚು ಶ್ರಮ ಪಡುವಂತ ಹುಡುಗ. ಅದು ನನಗೆ ವಿಶೇಷವಾಗಿ ಒಪ್ಕೊಳ್ಳುವಂತ ಗುಣ.
ಸಂಭಾಷಣೆ ಅವರೇ ಡೈರೆಕ್ಟರ್. ಪವನ್ ಇಲ್ಲಿ ಪವನ್ ರಾವ್ ಸಂಭಾಷಣೆ ಬರೆದಿರೋದು ಸರ್. ಒಂದು 15 ದಿವಸ ಸರ್. ತೂಕ ಇಲ್ಲದೇ ಇಲ್ಲ. ಒಂದು 7-8 ಹಗಲು, ಒಂದು 14-15 ರಾತ್ರಿ. ಅದು ಹರಿಕೃಷ್ಣ, ರಾಜೇಶ್ ಕೃಷ್ಣ, ರಾಮಕೃಷ್ಣ ಅವ್ರ ಸಿನಿಮಾ ನನ್ಗೆ ಬರೆದಿದ್ದೀನಿ. ಮತ್ತೆ ನವೀನ್ ಕೃಷ್ಣ ಅವರು ನನ್ನ ಬಹಳ ಆತ್ಮೀಯರು. ನಾವಿಬ್ರು ಒಂದೇ ಊರಿನವರು. ಬಾಲ್ಯದಿಂದ ಒಬ್ರನ್ನೊಬ್ರು ಪರಿಚಯ ನಮ್ಗೆ. ಆ ತರದ ಇದು. ಅದಲ್ಲದೆ ನಾವು ಸಿನಿಮಾಗಳು ಕೆಲಸ ಮಾಡಿದ್ದೀವಿ. ವಿಶೇಷವಾದಂತ ಒಂದು ನಂಟು ನಮಗೂ ನವೀನ್ ಕೃಷ್ಣ ಅವ್ರಿಗೂ ಇದೆ. ಅವರು ಕೆಲಸ, ನನ್ನ ಯಾವ್ದೋ ಒಂದು ಕತೆ ಹೇಳ್ತೀನಿ ಅವ್ರಿಗೆ, ಅವ್ರು ಯಾವ್ದೋ ಒಂದು ಕತೆ ಹೇಳ್ತಾರೆ. ಮತ್ತೆ ಹಾಡು ಯಾವ್ದೋ ಆಲ್ಬಮ್ ಆದಾಗ ಬಂದು ಹಾಡಿದ್ದಾರೆ. ಸಿನಿಮಾ ಮಾಡಿದ್ದೀವಿ, ವಿನಾಯಕ ಗೆಳೆಯರ ಬಳಗ ಜೊತೆಲಿ ಸಿನಿಮಾ ಮಾಡಿದ್ದೀವಿ. ಮತ್ತು ಅವರ ಅನೇಕ ಸಿನಿಮಾಗಳನ್ನ ಮೆಚ್ಚಿ ನಾವು ಅವ್ರ ಜೊತೆ ಒಡನಾಟ ಇದೆ. ಹೀಗೆ ತುಂಬಾ ಆತ್ಮೀಯರು ಆಗಿರೋದ್ರಿಂದ ನವೀನ್ ಕೃಷ್ಣ ಅವರು ಸರಿ ಇದಕ್ಕೆ. ಹಾಗೆ ಹರಿಕೃಷ್ಣ ಅವ್ರ ಜೊತೆ ಕೆಲಸ ಮಾಡೋದು ನಿಮ್ಗೆ ಗೊತ್ತು. ಅಥವಾ ಹರಿಕೃಷ್ಣ ಅವ್ರು ಸರಿ. ಮತ್ತು ನನ್ನ 2ನೇ ಸಿನಿಮಾದ ಕ್ಯಾಮರಾಮನ್ ಜೆ ಕೃಷ್ಣ ಅವರು, ಸೀನಿಯರ್ ಕೃಷ್ಣ ಅವರೇ, ಮತ್ತು ಕ್ಯಾಮರಾ ಅಸೋಸಿಯೇಷನ್ ಪ್ರೆಸಿಡೆಂಟ್. ಅದ್ರ ಹೊರತಾಗಿ ಕೂಡ ನಾವು ಅನೇಕ ವಾಣಿಜ್ಯ ಮಂಡಳಿದಾಗ್ಬೋದು ಅಥವಾ ನಿರ್ದೇಶಕರ ಸಂಘದಾಗ್ಬೋದು, ಯಾವುದೇ ಸಿನಿಮಾಗೆ ಸಂಬಂಧಪಟ್ಟದ್ದು ಅಂತ ಬಂದಾಗ ನಾವೆಲ್ಲ, ನಾನಾಗ್ಲಿ, ರಾಮಕೃಷ್ಣ ಅವರಾಗ್ಲಿ, ಜೆ ಕೃಷ್ಣ ಅವರಾಗ್ಲಿ, ಜೊತೆಯಲ್ಲಿ ಚೇಂಬರ್ ಅಲ್ಲಿ ಅಸೋಸಿಯೇಷನ್ಗಳಲ್ಲಿ ಕೆಲಸ ಮಾಡಿದವರು. ಹಾಗಾಗಿ ಜೆ ಕೃಷ್ಣ ಇದ್ರೆ ಸರಿ ಆಗುತ್ತೆ. ಮತ್ತು ಸಾಯಿ ಕೃಷ್ಣ ನಿಮ್ಗೆ ಗೊತ್ತಿದೆ, ಸಂಭಾಷಣೆಗಾರ ಮತ್ತು ನನ್ನ ಜೊತೆ ಇದ್ದಂತ ಹುಡುಗ, ಶಿಷ್ಯ. ಹಾಗಾಗಿ ಈ ತರ ಒಂದಷ್ಟು ಜನ ಕೃಷ್ಣರಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಡೈರೆಕ್ಟರ್ ಸರ್ ರಮ್ಯಾ ಕೃಷ್ಣನು ಕರೆಸಿ ಅಂತ ಕೆಲಸ ಮಾಡಿಲ್ಲಪ್ಪ. ಹಂಗಾಗಿ ಎಲ್ಲ ಆತ್ಮೀಯ ಕೃಷ್ಣರು ವಿಶೇಷವಾಗಿ ಇವತ್ತು ಈ ಸಂದರ್ಭದಲ್ಲಿ ಬರೀ ಫೋನ್ಗಳಲ್ಲೇ ಹೇಳಿದ್ದೀನಿ ಸರ್, ಯಾರಿಗೂ ಇನ್ನೇನು ವಿಶೇಷವಾಗಿ ಮಾಡಿಲ್ಲ. ಸೊ ಇವತ್ತು ಅವರ ಭೂಮಿಗೆ ಬಂದ ಭಗವಂತನ ಸೀರಿಯಲ್ನ ಇವತ್ತಿಗೆ ರಜಾ ತಗೊಂಡು, ಇವತ್ತು ನಾನು ಬರೋಲ್ಲ ಅಂತ ಹೇಳಿ ಒಂದ್ ವಾರ ಮುಂಚೆ ಆ ಶೆಡ್ಯೂಲ್ ನ ಚೇಂಜ್ ಮಾಡಿಸಿ ಇವತ್ತು ಇಡೀ ದಿವಸ ರಜೆ ಹಾಕಿ ನನಗಿಂತ ಮುಂಚೆ ಬಂದು ಆಡಿಟೋರಿಯಂ ಅಲ್ಲಿರುವಂತ ನವೀನ್ ಕೃಷ್ಣ ಅವ್ರಿಗೆ ವಿಶೇಷವಾದ ಧನ್ಯವಾದ. ಸೇಮ್ ಈ 4 ಜನ ಇಲ್ಲಿರೋ 4 ಕೃಷ್ಣರು ನನಗಿಂತ ಮುಂಚೆ ಆಡಿಟೋರಿಯಂ ಬಂದವರು. ವಿಶೇಷವಾಗಿ ಅಷ್ಟು ಜನಕ್ಕೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಮುಂಚೆ ಬಂದಿದ್ವಿ. ಡಬಲ್ ಥ್ಯಾಂಕ್ಸ್. ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಫಸ್ಟ್ ನನ್ಗೆ ಈ ಮೂವಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಮೂವಿಗೆ ನನಗೆ ರೆಫರ್ ಮಾಡಿದ ನಾಗೇಂದ್ರ ಸರ್ ಅವರು, ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಡೈರೆಕ್ಟರ್ ಸರ್ ಫಸ್ಟ್ ನಾನು ಇದು ಕಾಸ್ಟ್ ಮಾಡಕ್ ತುಂಬಾ ಹೆದರ್ಕೊಂಡಿದ್ರು. ಆಮೇಲೆ ವರ್ಕ್ ಮಾಡಿ ಒಂದು 5 days ಆದ್ಮೇಲೆ ಅವ್ರಿಗೆ ನಂಬಿಕೆ ಬಂತು ಓಕೆ ಅಂತ. ಈ ಮೂವಿಲಿ ನನ್ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಚಂದನ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಇದು ಹಾರರ್ ಮೂವಿ ಇಲ್ಲ, ಸಸ್ಪೆನ್ಸ್ ಇಲ್ಲ, ಥ್ರಿಲ್ಲರ್ ಮೂವಿನೇ ಅಂತ ಹೇಳ್ಬೋದು. ತುಂಬಾ ಒಂದು ನೇಚರ್ ಲವರ್. ಮತ್ತೆ ಮ್ಯೂಸಿಕ್ ಬಗ್ಗೆ ಅಫ್ಕೋರ್ಸ್ ಅಂದ್ರೆ ಮ್ಯೂಸಿಕ್ ಇದ್ದೇ ಇರತ್ತೆ. ಅದ್ರದ್ದು ನಂದೊಂದು ಪಾತ್ರ ಅಷ್ಟೇ. ಬಹಳ ದೊಡ್ಡ ಟೆನ್ಷನ್ ಏನ್ ಗೊತ್ತಾ, ತ್ರಿವೇಣಿ ಆಗ್ಲಿ ಶುಭರಕ್ಷ ಅವ್ರಾಗ್ಲಿ, ಸರ್ ನೀವಿದ್ದೀರಾ ಅಂದ್ರೆ ಹಾಡು ಇಟ್ಟು ಬಿಡಿ ಸರ್ ಅಂತ. ನನಗೆ ಅದು ಹೆಚ್ಚು ಭಯ ಆಗ್ಬಿಟ್ಟಿದೆ. ಇವ್ರು ಏನ್ ಟ್ಯೂನ್ ಮಾಡಿದ್ರು ಸರ್ ಏನು ಬೇರೆ ನಾನು ನೋಡಿ ಸರ್ ಅನ್ನೋ ತರ ಆಗ್ಬಿಟ್ಟಿದೆ ನನಗೆ. ಸೊ ಹಾಗೆ ನನಗೆ ಒಂದು ಸೋಲೋ ಸಾಂಗ್ ಕೊಟ್ಟಿದ್ದಾರೆ. ಕೇಳೋದಿಕ್ ಮಾತ್ರ ತುಂಬಾ ಚೆನ್ನಾಗಿದೆ, ಲೈನ್ಸ್ ಅಷ್ಟು ಚೆನ್ನಾಗಿದೆ. ಸೊ ಸಾಂಗ್ ಇದಾದ್ಮೇಲೆ ರೀ ರೆಕಾರ್ಡಿಂಗ್ ಆದ್ಮೇಲೆ ಇನ್ನ ಕೇಳಿಲ್ಲ, ಬಟ್ ಬಿಫೋರ್ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಕೇಳಿದ್ದೆ. ನಮ್ದು ಪ್ರೊಡ್ಯೂಸರ್ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಲಾಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಅವ್ರು ಪರಿಚಯ ಮಾಡ್ಕೊಟ್ರು. ಅದುವರೆಗೂ ನಂಗೆ ಪರಿಚಯನೇ ಮಾಡ್ಕೊಟ್ಟಿಲ್ಲ. ಪ್ರೊಡ್ಯೂಸರ್ ಯಾರನ್ನೋದು ನಂಗೆ ಸರಿಯಾಗಿ ಗೊತ್ತಿರ್ಲಿಲ್ಲ. ನಾವು ಸಾಗರಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಏನೋ ಅವಾಗ ಕರೆದು ಇವರೇ ಪ್ರೊಡ್ಯೂಸರ್ ಅಂತ ಇಂಟ್ರೊಡ್ಯೂಸ್ ಮಾಡೋದು, ಅದ್ರ ಕ್ಲೈಮ್ಯಾಕ್ಸ್ ಟೈಮ್ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ನಿಮ್ ಮೂವಿಲಿ ಆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ರಿ.
ಹಾಗೆ ನನ್ ಏನಂದ್ರೆ ಈ ಮೂವಿಲಿ ಡೈರೆಕ್ಟರ್ ಸರ್ ಬೇಜಾನ್ ಇಡೀ ಮೂವಿಲಿ ಓಡಿಸ್ಬಿಟ್ಟಿದ್ದಾರೆ. ಹಾಗೆ ರಿಯಲ್ ಆಗಿ ಕೂಡ ನನ್ ಸ್ಕಿನ್ ಇನ್ನ ಹಾಗೆ ಡ್ಯಾಮೇಜ್ ಆಗಿದೆ, ಅದು ಹೋಗಲ್ಲ ಯಾವತ್ತೂ. ಸೊ ಆತರ ಮಾರ್ಕ್ ಉಳಿಯೋ ತರ ನೆನ್ಪಿಟ್ಕೊಳ್ಳೋ ತರ ಮಾಡಿದ್ದಾರೆ. ಅಂಡ್ ಸರ್ ಕೂಡ ಒಂದು ಸೀನ್ ಅಲ್ಲಿ ನಂದು ಕೂದಲೇ ಇಷ್ಟು ಸುಟ್ಟಾಗ್ಬಿಟ್ಟಿದೆ ಹೇಳ್ಬೇಕಂದ್ರೆ ಅದೆಲ್ಲ. ಸೊ ಈ ತರ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮೂವಿ ಮಾಡಿದೀನಿ. ರಿಯಲ್ ಆಗಿನೇ ಹಾವು ಕೂಡ ಪಕ್ಕದಲ್ಲಿ ಇದ್ರು ಹೇಳ್ಬೇಡಿ, ಅವ್ರಿಗೆ ಹೇಳಿದ್ರೆ ಆಕ್ಟ್ ಮಾಡಲ್ಲ ಅಂತ ಹೇಳಿ ಮಿಡ್ ನೈಟ್ ಅಲ್ಲಿ ಆಕ್ಟ್ ಮಾಡ್ಸಿದ್ದಾರೆ. ಎಲ್ಲ ಮುಗ್ದಾದ್ಮೇಲೆ ಹೇಳ್ತಾ ಇದಾರೆ ಪಕ್ಕದಲ್ಲಿ ಹಾವಿತ್ತು ಅಂತ. ಆಮೇಲೆ ಸ್ಮಶಾನದಲ್ಲಿ ಕೂಡ 12 ಗಂಟೆ ರಾತ್ರಿ 2 ಗಂಟೆ ರಾತ್ರಿಲಿ ಆಲದ ಮರದ ಮೇಲೆಲ್ಲ 2 ಅವರ್ ಕೂರ್ಸಿದ್ದಾರೆ, ಕೆಳಗಡೆ ಇಳಿಯಕ್ ಬಿಟ್ಟಿಲ್ಲ. ಸೊ ಈ ತರ ತುಂಬಾ ಅಂದ್ರೆ ತುಂಬಾ ಮಾಡ್ಸಿದ್ದಾರೆ. ಆ ನೀರು ಏನ್ ಹೇಳ್ತಾರೆ, ಹಳ್ಳ ಗುಂಡಿ ಒಳಗಡೆ ಕಾಲಿಟ್ರೆ ಅದು ಹೇಳ್ಕೊಳುತ್ತೆ ಅಂತ ಹೇಳ್ತಾರೆ. ಅದ್ರೊಳಗಡೆ ರಿಯಲ್ ಆಗಿ ಓಡಿಸಿದ್ದಾರೆ ಸರ್. ನಾನ್ ಮಾಡಲ್ಲ, ನೀವ್ ಫಸ್ಟ್ ಮಾಡಿ ತೋರ್ಸಿ ಅಂದ್ರೆ ಅವ್ರು ಮಾಡಕ್ ರೆಡಿ ಇಲ್ಲ, ನೀವೇ ಮಾಡಿ ಅಂತ. ಈ ತರ ಎಲ್ಲ ತುಂಬಾ ಅಂದ್ರೆ ತುಂಬಾ ಫುಲ್ ಮೂವಿಲೇ ಆತರ ಮಾಡ್ತಿದ್ದಾರೆ. ಆಮೇಲೆ ಫುಲ್ ಆಲ್ಮೋಸ್ಟ್ ನೈಟ್ ಶೂಟೇ, ಅದನ್ನು ಕರೆಕ್ಟ್ ನವೆಂಬರ್ ಡಿಸೆಂಬರ್ ಟೈಮಲ್ಲಿ. ಎಷ್ಟು ಚಳಿ ಇರ್ತಾ ಇತ್ತು ಅಂದ್ರೆ ಅದು ಬಟ್ಟೆ ಎಲ್ಲ ನಂದು ಮೇ ಬಿ ಇದ್ರಲ್ಲಿ ನೋಡಿರ್ತಾರೆ ಎಲ್ಲ ಕಿತ್ತೋಗಿರೋ ಬಟ್ಟೆ, ಇವರೆಲ್ಲ ಫುಲ್ ಹಾಕೊಂಡ್ಬಿಟ್ಟಿದ್ದಾರೆ. ನನಗೆಲ್ಲ ಕಿತ್ತೋಗಿರೋ ಬಟ್ಟೆನೆ, ಫುಲ್ ಮೂವಿಲೆಲ್ಲ ಕಿತ್ತೋಗಿರೋ ಬಟ್ಟೆನೆ. ಆ ಮಳೆ ಅದ್ರೊಳಗೆ ಸ್ಪ್ರೇ ಮಾಡಿ ಎಷ್ಟು ಚಳಿ ಕುತ್ಕೊಂಡಿದೆ, ಅಷ್ಟು ಎಫೆಕ್ಟ್ ಹಾಕಿ ಈ ಮೂವಿಲಿ ನಾನು ಆಕ್ಟ್ ಮಾಡಿದೀನಿ. ಖಂಡಿತ ನನ್ಗೆ ಈ ಮೂವಿಲಿ ಇಷ್ಟು ವರ್ಷ ನಾನು ಮಾಡಿರೋ ಮೂವಿಲಿ ಇದೇ ಒಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಹಾಗೆ ನನ್ನೆಲ್ಲ ನಾನು ಪ್ರೂವ್ ಮಾಡ್ಕೊಳಕ್ ಈ ಮೂವಿಲಿ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಹಾಗೆ ಅವ್ರಿಗೆ ಏನ್ ಬೇಕೋ ಅದನ್ನ ನಾನು 100% ಕೊಟ್ಟಿದ್ದೀನಿ ಅನ್ನೋ ನಂಬಿಕೆ ಕೂಡ ನನ್ಗಿದೆ. ಅದನ್ನ ಡೈರೆಕ್ಟರ್ ಸರೇ ಹೇಳ್ಬೇಕು, ಹಾಗೆ ಆಡಿಯನ್ಸೇ ಹೇಳ್ಬೇಕು ನಂದು ಮೂವಿ ರಿಲೀಸ್ ಆದ್ಮೇಲೆ ಹೌದು ಅಂತ. ಹಾಗೆ ನನ್ ಕೋ ಆರ್ಟಿಸ್ಟ್ ವಿಶ್ವ ಅವರು ಆಗಿರ್ಬೋದು ಅಂಡ್ ತ್ರಿವೇಣಿ ಆಗಿರ್ಬೋದು. ಆಲ್ಮೋಸ್ಟ್ ವಿಶ್ವ ಅವರು ಅಷ್ಟೇ ನನ್ನ ಜೊತೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕ್ಯಾರಿ ಮಾಡ್ತಾರೆ. ಅವರು ಕೂಡ ಒಂದು ಒಳ್ಳೆ ಆಕ್ಟರ್. ತುಂಬಾ ಜನ ಕಂಪ್ಲೇಂಟ್ ನೋ ಕಾಂಪ್ಲಿಮೆಂಟ್ಸ್ ಕಂಪ್ಲೇಂಟ್ಸ್ ಹೇಳಿರೋದು. ಯಾಕಂದ್ರೆ ನನ್ಗೆ ಅಷ್ಟು ಆ ಮೂವಿಲಿ ಅಷ್ಟು ಟಾರ್ಚರ್ ಇದೆ. ಕಾಂಪ್ಲಿಮೆಂಟ್ಸ್ ಇಲ್ಲ, ಕಂಪ್ಲೇಂಟ್ ಹೇಳ್ತಾ ಇರೋದು. ಸ್ಕ್ರೀನ್ ಅಲ್ಲಿ ನೋಡಿದ್ಮೇಲೆ ಕಾಂಪ್ಲಿಮೆಂಟ್ ಮಾಡ್ತಾರೆ. ಅವ್ರದ್ದು ನಂದು ಇದೆ ಡಿಫ್ರೆಂಟ್ ಸ್ಟೋರಿ ಬರುತ್ತೆ. ಅದು ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ಹಂಗೆಲ್ಲ ಹೇಳಕ್ ಆಗಲ್ಲ, ಮೂವಿ ನೋಡಿ ಗೊತ್ತಾಗತ್ತೆ. ನಂದು ಅವ್ರದ್ದು ಅಷ್ಟು ಬರಲ್ಲ, ಇವರಿಬ್ರು ಕಾಂಬಿನೇಷನ್. ಸೊ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬಿಡು. ದಯವಿಟ್ಟು ನಮ್ಮ ಮೂವಿನ ಸಪೋರ್ಟ್ ಮಾಡಿ, ನಮ್ಮಂತ ಹೊಸ ಕಲಾವಿದ್ರನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಇರ್ಬೇಕು. ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನನ್ಗೆ ಈ ಮೂವಿಲಿ ಅವಕಾಶ ಕೊಟ್ಟಿದ್ಗೆ. ಬಟ್ ಅವ್ರಿಗೆ ಬೇಕಿತ್ತು ಚಿತ್ರ ಬಂದ ಎಲ್ಲ ಮರೀತೀರಿ. ಖಂಡಿತ ಸರ್, ಖಂಡಿತ. ಕಂಪ್ಲೇಂಟ್ ಕಾಂಪ್ಲಿಮೆಂಟ್ ತರ ತಗೊಳ್ಳಿ. ಥ್ಯಾಂಕ್ ಯು ಸರ್. ಜನ ಚಪ್ಪಾಳೆ ಹೊಡೆದು ವಿಷಯ ಬಂದಾಗ ಕಷ್ಟ ಎಲ್ಲ ಮಾತಾಡುತ್ತೆ. ಎಲ್ಲ ಮೀಡಿಯಾ ಗೆಸ್ಟ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು. ನಾನು ಇದರಲ್ಲಿ ಸವಿತಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇದು ಒಂದು ಪ್ರೆಗ್ನೆಂಟ್ ವುಮನ್ ಕ್ಯಾರೆಕ್ಟರ್, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಇದು ಸ್ಟಾರ್ಟಿಂಗ್ ಆಫರ್ ಬಂದಾಗ ಮಾಡದ ಬೇಡವಾ, ಇದು ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ಸರ್ ಹೇಳಿದ್ರು, ನಾಗೇಂದ್ರ ಸರ್, ಇಲ್ಲ ನಿನ್ ಫೇಸ್ ಲೈಕ್ ಓಲ್ಡ್ ಜನರೇಷನ್ ಹೀರೋಯಿನ್ಸ್ ತರ ಇದೆ, ಈ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದ್ರೆ ಆಡಿಯನ್ಸ್ ಖಂಡಿತ ಇಷ್ಟ ಪಡ್ತಾರೆ ಅಂತ ಹೇಳಿದ್ರು. ಸೊ ಅವಾಗ ನಾನು ಮಮ್ಮಿ ಲೈಕ್ ಓಕೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಇದು ಈ ಕ್ಯಾರೆಕ್ಟರ್ ಮಾಡ್ಬೇಕು ಅಂದ್ರೆ ತುಂಬಾ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ನನ್ಗಿದು ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇತ್ತು. ಸೊ ನಾನು ಈ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದೀನಿ ಅಂತ ಅನ್ಕೊಂಡಿದ್ದೀನಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ಗೆ ಥ್ಯಾಂಕ್ ಯು, ಡೈರೆಕ್ಟರ್ ಸಿರಿ ಸರ್ಗೆ ಥ್ಯಾಂಕ್ ಯು, ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು. ಅಂಡ್ ಪ್ರೊಡ್ಯೂಸರ್ ಸರ್ ಗುರು ಸರ್ಗೂ ತುಂಬಾ ಥ್ಯಾಂಕ್ ಯು. ಮತ್ತೆ ನಮ್ಮ ಟೀಮ್ ಅಲ್ಲಿ ವರ್ಕ್ ಮಾಡಿರೋ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಥ್ಯಾಂಕ್ ಯು. ಬಿಕಾಸ್ ಯೂಶಲಿ ಇವರೆಲ್ಲ ಹೇಳ್ದಾಗೆ ನೈಟ್ ಶೂಟ್ಸ್ ತುಂಬಾ ಇರ್ತಿತ್ತು. ಅದರಲ್ಲಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಕೆಲವೊಂದು ಸ್ಮಾಲ್ ಸೆಟ್ಸ್ ಎಲ್ಲ ಹಾಕಿದ್ರು. ನಾನ್ ಅನ್ಕೊಂತಾ ಇದ್ದೆ, ಓಕೆ ನಮ್ದು ಮೀಡಿಯಂ ಬಜೆಟ್ ಮೂವಿ, ಇಂಥ ಮೂವಿ ಮಾಡ್ಬೇಕು ಅಂದ್ರೆ ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದಾರೆ, ಬೇರೆ ಬೇರೆ ದೊಡ್ಡ ಮೂವಿಲಿ ಇನ್ನೂ ಎಷ್ಟೆಷ್ಟು ಶ್ರಮ ಇರುತ್ತೆ ಅಂತ. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಗೂ ತುಂಬಾ ಥ್ಯಾಂಕ್ ಯು. ನಮ್ ಮೂವಿಲಿ ವರ್ಕ್ ಮಾಡಿರೋ ಪ್ರತಿ ಒಬ್ಬರಿಗೂ ಥ್ಯಾಂಕ್ ಯು. ನಾನು ಹೊಸ ಪ್ರತಿಭೆ, ಇಲ್ಲೆಲ್ಲ ಇರೋರೆಲ್ಲ ಆಲ್ಮೋಸ್ಟ್ ಎಷ್ಟು ಮಾಡಿರೋರೆ. ನಾನು ಇವಾಗ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ.
ನಿಮ್ಮ ಪ್ರೀತಿ ಹಾರೈಕೆ ಸಪೋರ್ಟ್ ನಮ್ಮ ಮೇಲೆ, ನಮ್ಮ ಸಿನಿಮಾದ ಮೇಲೆ ಹೀಗೆ ಇರಲಿ. ಒಳ್ಳೆದಾಗಿ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಹಿನ್ನೆಲೆ ಹೇಳಿ, ನಂತರ ಈ ಚಿತ್ರದ ಸಂಭಾಷಣೆ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ರಾವ್ ಅಂತ. ಸೊ ಈ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಮತ್ತೆ ಡೈಲಾಗ್ಸ್ ಮಾಡಿದ್ದೀನಿ. ಸಂಭಾಷಣೆ ಶೈಲಿ ಯಾವುದು ಅಂತ? ಸಂಭಾಷಣೆ ಶೈಲಿ ಬಂದು ಸರ್, ಒಂದು ಆದಷ್ಟು ಟಾಕಿ ಪೋರ್ಷನ್ ಕಡಿಮೆ ಇರೋದ್ರಿಂದ ಡೈಲಾಗ್ಸ್ಗೆ ಜಾಸ್ತಿ ಒತ್ತು, ಏನು ಪೋರ್ಷನ್ ಇದೆಯೋ ಡೈಲಾಗ್ಸ್ ಪೋರ್ಷನ್ ಅದರಲ್ಲಿ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಡೈರೆಕ್ಟ್ರು ಎಷ್ಟಾಗುತ್ತೋ ಅಷ್ಟು ಬರೆಸ್ಕೊಂಡಿದ್ದಾರೆ. ಡೈಲಾಗ್ಸ್ ನಾಗೇಂದ್ರ ಪ್ರಸಾದ್ ಸರ್ದು 2 ವರ್ಷನ್ ಇರೋದ್ರಿಂದ ಒಂದು ಸಾಫ್ಟ್ ವರ್ಷನ್, ಒಂದು ನಿಮಿಷ ಗುರುಗಳೇ ಹೇಳ್ಬಿಡ್ತಾರೆ. ಕೆಲವು ಹೇಳಿ ಇಲ್ಲ, ಗುರುಗಳೇ ಹೇಳ್ಬಿಡ್ಲಿ. ಅವ್ರ ಮಗ ಗೌರವಿಸ್ಬಿಟ್ಟು ಎಲ್ಲರಿಗೂ ಇಲ್ಲೇ ಅಲ್ಲಿಂದ ಬಂದ ಹುಡುಗ. ಸದ್ಯದಲ್ಲೇ ಪವನ್ ಕೂಡ ನಿರ್ದೇಶಕ ಆಗ್ತಾನೆ. ತುಂಬಾ ಇಂಟೆಲಿಜೆಂಟ್ ಟೀಮ್, ಸಿರಿ ಆಗ್ಲಿ ಪವನ್ ಆಗ್ಲಿ, ಉಪ್ಪಿ ಅಂತಿದ್ದಾನೆ, ನವೀನ್ ಎಲ್ಲ ವಿನಯ್, ತುಂಬಾ ಜನ ಹುಡುಗರಿದ್ದಾರೆ. ಎಲ್ಲ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಬ್ಯಾಕ್ ಗ್ರೌಂಡ್ ಇರುವಂತ ಹುಡುಗರು. ಅವ್ರು ಯೋಚನೆ ಮಾಡೋ ರೀತಿಗಳು, ಕಥೆಗಳು ಆಗ್ಲಿ ಅಥವಾ ಮಾತಾಗ್ಲಿ ಎಲ್ಲವೂ ವಿಶೇಷವಾಗಿದೆ. ಸೊ ಅವೆಲ್ಲ ಸಿನಿಮಾ ಅದನ್ನೆಲ್ಲ ದುಡಿಸ್ಕೊಳ್ತಾ ಇದೆ. ಈ ಸಿನಿಮಾ ಕೂಡ ಪವನ್ ರಾವ್ ಸಂಭಾಷಣೆ ಮತ್ತು ಅದರ ಶೈಲಿನೆಲ್ಲ ದುಡಿಸ್ಕೊಂಡಿದೆ ಈ ಸಿನಿಮಾ. ಒಂದು ಅನ್ಯೂಶಲ್ ಆದಂತ ಸಿನಿಮಾ ಆಗುತ್ತೆ. ಈ ಎಲ್ಲ ಟ್ಯಾಲೆಂಟ್ಗಳ ಮಿಶ್ರಣ ಸಿನಿಮಾ. Thanks a lot for coming and supporting us. ಕನ್ನಡ ಅಷ್ಟೊಂದು ಬರಲ್ಲ, ಟ್ರೈ ಮಾಡ್ತೀನಿ, ಕ್ಷಮಿಸ್ಬಿಡಿ, ತಪ್ಪು ಬಂತು. ಒಂದು ದಿನ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟು ಒಂದು 3 ಟ್ಯೂನ್ಸ್ ಕಲಿಸಿ ಅಂತ ಹೇಳ್ತಾರೆ. 3 ಟ್ಯೂನ್ಸ್ ಕಲಿಸಿ, ಒಂದೇ ಸಿಚುವೇಶನ್. ಒಂದು ಹುಡುಗಿ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಬರುವಾಗ ಒಂದು ವೆಸ್ಟರ್ನ್ ಬೀಟಲ್ಲಿ ಒಂದು ರಾಗದಲ್ಲಿ ಮಾಡ್ಬೋದು, ಕರ್ನಾಟಿಕ್ ರಾಗದಲ್ಲಿ ಅಂತ. ಲೆಸ್ ದ್ಯಾನ್ 1 hour ಅಲ್ವಾ? 3 ಟ್ಯೂನ್ಸ್ ಅಂದ್ರೆ ಲೆಸ್ ದ್ಯಾನ್ 1 hour ಫಸ್ಟ್ ಟ್ಯೂನ್ ಕಲಿಸಿದೆ. ಸೆಕೆಂಡ್ ಟ್ಯೂನ್ ಅದು ಕಲಿಸ್ಬಿಟ್ಟು ಸೆಕೆಂಡ್ ಟ್ಯೂನ್ ಸ್ಟಾರ್ಟ್ ಮಾಡಿ, ಸೆಕೆಂಡ್ ಟ್ಯೂನ್ when it was about to finish, he called, "Sir, சூப்பரா இருக்கு, சரணம் பண்ணுங்க." He said. Then I said, "I already finished the second tune also. Okay, send it to me, we will decide." ಆದ್ಮೇಲೆ ಫೋನ್ ಮಾಡಿ ಮತ್ತೆ ಫೋನ್ ಮಾಡಿ, ಇಲ್ಲ ಫಸ್ಟೇ ಚೆನ್ನಾಗಿದೆ, ಸೆಕೆಂಡ್ ಕೂಡ ಚೆನ್ನಾಗಿದೆ, ಬಟ್ ಫಸ್ಟ್ ಕನ್ಫರ್ಮ್ ಮಾಡೋಣ, ಚರಣ ಮಾಡಿ ಅಂತ ಚರಣ ಮಾಡಿಬಿಟ್ಟು ನೆಕ್ಸ್ಟ್ ಡೇ ರೆಕಾರ್ಡಿಂಗ್, ದೆನ್ ದ ಥರ್ಡ್ ಡೇ ಶೂಟಿಂಗ್. ಈ ಥರ ಆಯಿತು. ಇದು ಅವರು ಫೋನ್ ಮಾಡುವಾಗ ಇದು ಸಿನಿಮಾನ ಯೂಟ್ಯೂಬ್ನ ಏನೂ ಹೇಳಿಲ್ಲ, ಜಸ್ಟ್ ಟ್ಯೂನ್ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಈ ಚಾನ್ಸ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ನ ಇವತ್ತೇ ನಾನು ಮೀಟ್ ಮಾಡಿದ್ದೇನೆ. ಟುಡೇ ಓನ್ಲಿ ಐ ಮೆಟ್ ಹಿಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಚಾನ್ಸ್. ಥ್ಯಾಂಕ್ ಯು ಬೋತ್ ಆಫ್ ಯು. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಪವನ್ ರಾವ್ ಅವರು ನನ್ನ ಕಾಲೇಜಲ್ಲಿ ಜೂನಿಯರ್. ಸೊ 12 ವರ್ಷದಿಂದ ಗೆಳತನ ಇತ್ತು. ಸೊ ಅಣ್ಣ, ನಮಗೊಂದು ಚಾನ್ಸ್ ಇದೆ, ನಾವು ಮಾಡೋಣ, ಸೊ ಬೆಳೆಯೋಣ, ಬನ್ನಿ ಜಾಯ್ನ್ ಆಗಿ ಅಂತ ಹೇಳಿದ್ರು. ಅದಕ್ಕಾಗಿ ನನಗೆ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಅಗೇನ್ ನಾನು ಕೇಳಿದೆ, ನನಗೆ ಯಾವುದೇ ರೀತಿ ಆ್ಯಕ್ಟಿಂಗ್ ಬರಲ್ಲ, ಸೊ ನಾನು ಎಲ್ಲಿ ಏನು ಕಲ್ತಿಲ್ಲ. ಬಟ್ ಇದಕ್ಕಿಂತ ಮುಂಚಾಗಿ 2008, 2009, 2010 ಆ ಒಂದು 3 ವರ್ಷ ಪೂರಿ ಜಗನ್ನಾಥ್ ಸರ್, RGV ಸರ್ಗೆ ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳ್ಕೊಂಡು ಒಂದು ಚಾನ್ಸಸ್ ಕೇಳ್ಕೊಂಡು ಹೋಗ್ತಾ ಇದೆ. ಸೊ ನನ್ನ ಹತ್ರ ಸ್ಟೋರೀಸ್ ಇದೆ, ನಾನು ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು. ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆಗಿರೋದ್ರಿಂದ ಸೊ ನನಗೆ ಯಾವುದೇ ರೀತಿ ಯಾರೂ ಸಪೋರ್ಟ್ ಇಲ್ಲ. ಆ ಕಾರಣದಿಂದ ಸೊ ಪವನ್, ನಾನು 12 ವರ್ಷ ಇಂಡಸ್ಟ್ರಿಯಿಂದ ದೂರ ಇರ್ತೀನಿ. ಸೊ ಒಂದು ಒಳ್ಳೆ ರೀತಿಯಿಂದ ಎಜುಕೇಶನ್ ಮಾಡಿಕೊಂಡು, ಒಳ್ಳೆ IT ಕಂಪ್ನೀಸ್ ಕೆಲಸ ಮಾಡಿಕೊಂಡು ಸೊ ಮತ್ತೆ ಬರ್ತೀನಿ, ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ಸೊ ಅದಕ್ಕಾಗಿ ಕಾದು ಒಂದು ಚಾನ್ಸ್ ಕೊಟ್ಟರು. ನನಗೆ ನಾನು ನಾಗೇಂದ್ರ ಪ್ರಸಾದ್ ಸರ್ಗೆ ಕೇಳಿದೆ, ಸರ್ ನನಗೆ ಸೂಟ್ ಆಗ್ತೀನಾ? ಇಲ್ಲ ವಿಶ್ವನಾಥ್, ಸೊ ಖಂಡಿತವಾಗ್ಲೂ ಆಗುತ್ತೆ, ಒಂದು ಚಾನ್ಸಸ್ ಇದೆ, ಮಾಡ್ಬೋದು ಅಂತ ಪ್ರೋತ್ಸಾಹಿಸಿದ್ರು. ಬೆನ್ನಿಂದ ತಟ್ಟಿ, ಸರ್ ಹೀರೋಯಿನ್ ಹೇಳಿದರೆ ನಾನು ಹೀಗೆ ಆಯ್ತಿಲ್ಲ, ಖಂಡಿತವಾಗ್ಲೂ ನಡೆಯುತ್ತೆ ವಿಶ್ವನಾಥ್, ಜಸ್ಟ್ ಫಿಲ್ಮಲ್ಲಿ ಆಕ್ಟಿಂಗ್ ಇಂಪಾರ್ಟೆಂಟ್, ನಥಿಂಗ್ ಇಸ್ ಮೋರ್ ದನ್ ಇಂಪಾರ್ಟೆಂಟ್ ಅಂತ ಸರ್ ಹೇಳಿದ್ರು. ಬೆನ್ನಿಂದ ನಿಂತ್ಕೊಂಡು ಸಪೋರ್ಟ್ ಮಾಡಿ ಪ್ರತಿಯೊಂದು ಡೈಲಾಗ್. ಸೊ ಬಹುಶಃ ಸೊ ನನ್ನ ಸಿನಿಮಾ ಸುದೀಪ್ ಸರ್ ಆದ್ಮೇಲೆ ಸೊ ಆ ಒಂದು ನನಗೆ ಹೇಳ್ಕೊಟ್ರು, ಹಿಂಗೆಲ್ಲ ವಿಶ್ವ ಈ ತರ ಆಕ್ಷನ್ ಅಲ್ಲಿ ಈ ತರ ಮಾಡಬೇಕು ಅಂತ ಕೆಲವೊಂದು ಹೇಳ್ಕೊಟ್ರು, ತಿಳ್ಕೊಂಡೆ. ನನಗೆ ಮೀನ್ ವೈಲ್ ನನಗೆ
ಒಂದು ರಾಮಾಚಾರ್ಯ ದೊಡ್ಡ ಪಾತ್ರ ಮಾಡಿದ್ರು ಅಶ್ವಥ್ ಸರ್ ತುಂಬಾ ಇಷ್ಟ, ಅದಾದ್ಮೇಲೆ ತುಂಬಾ ಇಷ್ಟ ಇದು ಶ್ರೀನಿವಾಸ್ ಮೂರ್ತಿ ಸರ್, ಅವ್ರನ್ನಂತೂ ನೋಡಕ್ಕಾಗಿಲ್ಲ. ನವೀನ್ ಕೃಷ್ಣ ಸರ್ ತುಂಬಾ ಥ್ಯಾಂಕ್ ಯು ಬಂದಿರೋದಕ್ಕೆ, ತುಂಬಾ ಖುಷಿ ಆಗ್ತದೆ. ನಿಮ್ಮ ಸೀರಿಯಲ್ ನಾನು ಒಂದು ಕೆಲವೊಂದು ಫೇವ್ರೇಟ್ ನೋಡಿದ್ವಿ, ತುಂಬಾ ಆಕ್ಟಿಂಗ್ ಮಾಡ್ತಾರೆ ಸರ್, ಸೂಪರ್. ಹೌದು ಸರ್, ಅದೇ ಆ್ಯಂಡ್ ಈಗ ನಮ್ಮ ಪ್ರೊಡ್ಯೂಸರ್ ಸರ್ ತುಂಬಾ ಥ್ಯಾಂಕ್ ಯು ಸರ್ ಒಂದು ಅವಕಾಶ ಕೊಡೋದಕ್ಕೆ. ಆ್ಯಂಡ್ ಈಗ ಸಿನಿ ಸರ್, ಸೊ ಅವ್ರಾಗಿ ಈ ಕತೆ ತಂದು ನಾವು ಇದು ಮಾಡಿದಾಗ ನಾವು ಚೆನ್ನಾಗಿ ಡೆವಲಪ್ ಮಾಡಿಕೊಂಡು ಒಂದು ಔಟ್ಪುಟ್ ಕೊಟ್ವಿ. ಆ್ಯಂಡ್ ಈಗ ನಾಗೇಂದ್ರ ಪ್ರಸಾದ್ ಸರ್ಗೆ ತುಂಬಾ ಅವ್ರು ಎಷ್ಟೇ ಬಿಸಿ ಇದ್ರು ಸರ್, ಎಲ್ಲ ಬನ್ನಿ ಸರ್ ಕತೆ ಮಾಡೋಣ, ಸೊ ಜಸ್ಟ್ ಇಂದ ಎಡಿಟಿಂಗ್ ಮಾಡೋಣ, ಅವ್ರಿಗೆ ಎಲ್ಲಿ ರೀತಿ ಬಿಟ್ಟಿದ್ದೇನೆ. ಸೊ ಖಂಡಿತವಾಗ್ಲೂ ಅವರು ತುಂಬಾ ಇನ್ಪುಟ್ ಕೊಟ್ಟರು. ಸೊ ಇವತ್ತೊಂದು ಒಳ್ಳೆ ಸಿನಿಮಾ ಇದೆ, ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ ಅವಶ್ಯಕತೆ ಇದೆ. ಆ್ಯಂಡ್ ಈಗ ನಾವೆಲ್ಲ ಹೊಸಬರು, ಆ್ಯಂಡ್ ಈಗ ನಾವು ಏನು ಶೋಭಾ ರಕ್ಷಕ್ಕೆ ಒಂದು ಕೋ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಈಗ ಒಂದು ಆಕ್ಷನ್ ಸೀಕ್ವೆನ್ಸಸ್ ನಾಗೇಂದ್ರ ಸರ್ ಜೊತೆ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ. ಸೊ ಈಗ ಒಂದು ಅವಕಾಶ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಿನಿಮಾ ತಂಡಕ್ಕೆ ತುಂಬಾ ಧನ್ಯವಾದಗಳು. ಓಕೆ, ಇಲ್ಲಿ ನಾನು ವಿಶೇಷವಾಗಿ ನೆನಪು ಮಾಡ್ಕೊಳ್ಳೋದು ನಾಗೇಂದ್ರ ಸರ್ನ. ಅಂದ್ರೆ ಒಬ್ಬ ವ್ಯಕ್ತಿ ಹೊಸಬರಿಗೆ ಯಾವ ರೀತಿ ಒಂದು ಅವಕಾಶ ಕೊಟ್ಟು ಅವ್ರನ್ನ ಸಪೋರ್ಟ್ ಮಾಡ್ತಾನೆ ಬರ್ತಿದ್ದಾರೆ. ತುಂಬಾ ಜನ ಹೇಳಿದ್ದಾರೆ, ಅಂದ್ರೆ ಹೊಸಬರಿಗೆ ಅವಕಾಶ ಬೇಕು ಅಂದಾಗ ನೀವು ನಾಗೇಂದ್ರ ಸರ್ನೇ ಮೀಟ್ ಮಾಡಬೇಕು. ಅಂದ್ರೆ ಬೆನ್ನು ತಡ್ತಾರೆ, ಅದು ಕಥೆಯಿಂದ ಇರ್ಬೋದು, ಯಾವುದೇ ರೀತಿ ಇವತ್ತು ಸಿರಿ ಕತೆ ಮಾಡ್ಕೊಂಡು ಅದನ್ನ ಎಕ್ಸಿಕ್ಯೂಷನ್ಗೆ ಸ್ವಲ್ಪ ಕಷ್ಟಪಡ್ತಿದ್ರಾಗ ಪೂರ್ತಿ ಬೆನ್ನೆಲುಬಾಗಿ ನಿಂತು ಅದಕ್ಕೆ ತನ್ನ ಸಪೋರ್ಟ್ ಅನ್ನ ಕೊಟ್ಟು ಇವತ್ತು ಆ ಸಿನಿಮಾನ ಗೆಲ್ಸುವತ್ತ ಸಾಗಿದ್ದಾರೆ ನಾಗೇಂದ್ರ ಪ್ರಸಾದ್. ಸಿರಿ ಕೂಡ ಅಷ್ಟೇ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರು, ಅದು ವಿಶೇಷವಾಗಿ ಬಂದಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ನಾನು ಪ್ರಕಾಶ್ ತುಮಿನಾಡು ಮತ್ತೆ ಮಾನಸ್ ಸುಧೀರ್ 3 ಜನ ಆಕ್ಟ್ ಮಾಡಿದ್ವಿ. ಅದರಲ್ಲಿ ಮಾನಸ್ ಸುಧೀರ್ ಇದ್ದಾರೆ, ಅವರು ಸೈಕಿಯಾಟ್ರಿಸ್ಟ್, ಅವ್ರಿಗೆ ಒಂದು ಕಾಂಪೌಂಡರ್ ಪಾತ್ರ, ಒಂದು ತರಲೆ ಪೆದ್ದ ಒಂದು ವಿಚಿತ್ರವಾದ ಕಾಂಪೌಂಡರ್. ನಾನು ಹೇಳಿದ ಕೆಲವು ಸತಿ ಸರಿ ಆಗುತ್ತೆ, ಕೆಲವು ಸತಿ ತಪ್ಪಾಗುತ್ತೆ. ಆ ಮೆಡಿಕಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ, ಅದು ಅಲ್ಲಿ ಕತೆಗೆ ಒಂದು ತಮಾಷೆ ಕಾಣುತ್ತೆ, ಆ ತರದ ಒಂದು ಪಾತ್ರ. ಜೊತೆಗೆ ಪ್ರಕಾಶ್ ತುಮಿನಾಡು ಒಂದು ಎಸ್ಟೇಟ್ ಮ್ಯಾನೇಜರ್ ಪಾತ್ರ. ಅಂದ್ರೆ ನಮ್ಮ 3 ಜನ ಕಾಂಬಿನೇಷನ್ ವಿಶೇಷವಾಗಿ ವರ್ಕ್ ಮಾಡಿದ್ದಾರೆ, ಅದು ತುಂಬಾ ಖುಷಿ ಕೊಡ್ತು. ಅಂದ್ರೆ ಇಂಡಸ್ಟ್ರಿಗೆ ಪ್ರಕಾಶ್ ತುಮಿನಾಡು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಇಬ್ರು ಒಂದೇ ಅನ್ನೋ ತರ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಇಬ್ರು ಒಟ್ಟಿಗೆ ವರ್ಕ್ ಮಾಡುವಂತ ಒಂದು ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಅಲ್ಲಿ ಸುಮಾರು ಜನ ಅವರಿಗೆ ಕಿರಿಕ್ ಪಾರ್ಟಿ ಮೇಷ್ಟ್ರು ನೀವಲ್ವಾ ಅಂತ ಅವ್ರನ್ನ ಕೇಳ್ತಾರೆ, ಕಾಂತಾರ ರಾಂಪ ನಾನಾ ಅಂತ ನನಗ್ ಕೇಳ್ತಾರೆ. ಈ ತರದ ಕನ್ಫ್ಯೂಷನ್ ಹೊರಗೆ ಬಂದಿದ್ದೀವಿ. ಈಗ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು. ಒಂದು ಗುರುಗಳು ಅಂತ ಯಾವಾಗ ಒಂದು ಸಿರಿ ಹೇಳ, ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದೆ. 2004 2000 ಅವ್ರ ಸಾಂಗ್ಗಳು ನನಗೆ ತುಂಬ ಪಂಚಪ್ರಾಣ. ಇದು ಏನೇ ಇದ್ರು ಗುರುಗಳೊಂದಂದ್ರೆ ಹಿಂದೂ ಮುಂದೆ ನೋಡಿದ್ರೆ ಅವನಿಗೆ ಸರಿ ಒಂದು ಆಯ್ತು ಮಾಡಪ್ಪ, ನಾನು ಇದ್ದೀನಿ, ಏನಾಗುತ್ತೆ ಅದು ಮಾಡಿ ಅಂತಂದ್ರೆ. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹಿಂದೆ ತುಂಬಾ ಜನ ಇದ್ದಾರೆ, ಅವ್ರನ್ನ ಇವತ್ತು ನನಗೆ ಕರೆಯಕ್ಕಾಗಿಲ್ಲ. ಬಟ್ ಅದು ಏನಂದ್ರೆ ನನಗೆ ಬೆನ್ನಿಗೆ ನಾನು ತಟ್ಟಿ ಮುಂದೆ ನಾನು ಇದ್ದೀನಿ, ನೀವು ಹೋಗಿ ಅಂತ ಮಾಡಿ ಅಂತ ನಮ್ಮ ಸ್ನೇಹಿತರುಗಳು ತುಂಬಾ ಜನ ಇದ್ದಾರೆ. ಅವ್ರಿಗೆಲ್ಲರೂ ನಾನು ಸ್ವಾಗತ ಕೊಡಿ, ಅವ್ರನ್ನ ಒಂದು ಹೃದಯದಿಂದ ಅಭಿನಂದನೆ ಒಪ್ಕೊಂತೀನಿ. ಮತ್ತೆ ನನಗೆ ಸಪೋರ್ಟ್ ಆಗಿ ಮಾಡಿದಂತ ಗುರುಗಳಿಗೆ ಈ ಸಿನಿಮಾ ಏನೇ ಆಗ್ಲಿ ಏನೇ ಬಿಡ್ಲಿ ನಮ್ಮ ಗುರುಗಳು ನನ್ನ ಜೊತೆ ಇರ್ತಾರೆ, ನಾನು ಅವ್ರ ಜೊತೆ ಸದಾ ಇರಬೇಕು. ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕು ಅಂತೀನಿ, ಕೇಳ್ಕೊತೀನಿ. ಗುರುಗಳು ಆಶೀರ್ವಾದದಿಂದ ಹಾಗೂ ಈ ಸಿನಿಮಾ ಆಗೋದಕ್ಕೆ ಮೇನ್ ಕಾರಣ ಅಲ್ಲಿ ಹಿಂದೆ ಒಬ್ರು ಕೂತಿದ್ದಾರೆ, ಶಾಂತಕ್ಕ ಅಂತ ನಮ್ಮ ಗುರುವಣ್ಣವರು ಹೇಳ್ತೀವಿ. ಅಂದ್ರೆ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದವರಿಗೆ ಒಂದಷ್ಟು ಅಣ್ಣ ತಮ್ಮಂದಿರುಗಳು ಇಲ್ಲ, ನಿನ್ನಲ್ಲಿ ಏನೋ ಒಂದು ಕಲೆ ಇದೆ, ಅಂದ್ರೆ ಸಿನಿಮಾ ರಂಗದಲ್ಲಿ ಏನಾದ್ರು ಒಂದು ಗುರುತಿಸ್ಕೋಬೇಕು, ನೀವು ಒಳ್ಳೆ ನಿರ್ದೇಶಕ ಆಗ್ತೀಯಾ ಅಂತಂದು ತುಂಬಾ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸಪೋರ್ಟ್ ಮಾಡಿ, ನಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಗುರುವಣ್ಣವರು ಪರಿಚಯ ಆದರು. ಪರಿಚಯ ಆದ್ಮೇಲೆ ಸಿನಿಮಾ ಮಾಡ್ತೀವಿ ಅಂತ ಪರಿಚಯ ಆಗಲಿಲ್ಲ, ಬಟ್ ಅವರು ಸ್ವಂತ ತಮ್ಮನಾಗಿ ಮನೆ ಕೂರಿಸ್ಕೊಂಡು ಊಟ ಹಾಕಿ ಇರೋದಕ್ಕೆ ಜಾಗ ಕೊಟ್ಟು, ಅಂದ್ರೆ ಜೀವನದಲ್ಲಿ ನೀನು ಸ್ವಂತ ತಮ್ಮ ಕಣ, ನೀನು ಅಂದ್ರೆ ತಮ್ಮನಿಗೋಸ್ಕರ ಬೇರೆಯವರು ಅಂದ್ರೆ ಸ್ವಂತ ತಮ್ಮನ ತರ ಮನೇಲಿ ಇಟ್ಕೊಂಡು ನನಗೊಂದು ಭವಿಷ್ಯನ ರೂಪಿಸೋದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಈ ಶ್ರಮ ಪಟ್ಟದಕ್ಕೆ ಇದ್ರ ಜೊತೆಗೆ ಸಪೋರ್ಟ್ ಆಗಿ ನಿಂತಹ ನಮ್ಮ ಪ್ರಬಣ್ಣ ಇರ್ಬೋದು, ತಿರ್ಗಾ ನಮ್ಮ ವಿಶ್ವನಾಥ್ ಸರ್, ರಾಜು ಸರ್, ಈ ರೀತಿ ಸುನೀಲ್ ಸರ್ ಬಂದಿಲ್ಲ. ಹಾಗೆ ಅಷ್ಟು ಜನರನ್ನ ಕ್ರೋಢೀಕರಿಸಿ ಅಂದ್ರೆ ಒಂದು ಸಿನಿಮಾ ಮಾಡ್ತಾ ಇದೀವಪ್ಪ, ಇವ್ರು ನಮ್ಮ ತಮ್ಮ, ಇವ್ರಿಗೆ ಒಂದು ಸಪೋರ್ಟ್ ಮಾಡೋಣ, ಇವ್ರಿಗೆ ಒಂದು ಲೈಫ್ ಕಂಡ್ಕೊಳ್ಳೋ ತರ ನಾವೆಲ್ಲ ಸೇರ್ಕೊಂಡು ಮಾಡಬೇಕು ಅಂದಾಗ ಎಲ್ಲರೂ ಜೊತೆ ಸೇರಿದ್ರು. ಆಗ ಈ ಸಿನಿಮಾ ಆಗೋದಕ್ಕೆ ಸಾಧ್ಯ ಆಯಿತು. ಈಗ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಕಲಾವಿದರುಗಳು ನಾನು ಏನೇ ಟಾರ್ಚರ್ ಕೊಟ್ಟರು ಸಿನಿಮಾ ಪರವಾಗಿ ಅದನ್ನ ಯಾವುದನ್ನು ವ್ಯಕ್ತಪಡಿಸದೆ ಎಲ್ಲದನ್ನು ಸಹಿಸಿಕೊಂಡು ಈ ಸಿನಿಮಾದಲ್ಲಿ ಎಲ್ಲರೂ ಶ್ರಮ ಪಟ್ಟರು. ಹಾಗೂ ನನ್ನ ಡೈರೆಕ್ಷನ್ ಟೀಮ್ ಅಲ್ಲಿರ್ತಕ್ಕಂಥ ಸಂಭಾಷಣೆ ಪವನ್ ರಾವ್ ಕುಲಕರ್ಣಿ ಅಂತ, ಹಾಗೂ ನಮ್ಮ ರವಿ
ಕಣ್ಣಾಯಿ ಅಂತಂದು ತುಂಬಾ ಚಿಕ್ಕ ವಯಸ್ಸಿಗೆ ನೀನಾಸಂ ಇಂಡಸ್ಟ್ರಿ ಸ್ಟೂಡೆಂಟ್ ಅವರು ತುಂಬಾ ಚಿಕ್ಕ ವಯಸ್ಸಿಗೆ ನೆಲಮಂಗಲ ಗ್ರಾಮಾಂತರದಲ್ಲಿ ಸ್ಟೇಟ್ ಅವರು ತಂದ್ಕೊಟ್ರು ಬಾಬಾ ರಾಜ ಪ್ರಶಸ್ತಿ. ಅವರು ಕೆಲಸ ಮಾಡಿದ್ರು. ನಗಾರಿ ತಿರ್ಗಾ ಉಪ್ಪಿ ಅಂತಂದು ಹನುಮಂತನಾಯ ಸಿಂಗರಾಜು ಅಂತಂದು ಸುಮಾರು 10 ವರ್ಷದಿಂದ ಸಿನಿಮಾದಲ್ಲಿದ್ದಾರೆ. ಈಗ ಒಂದು ಪ್ರಮುಖ ಪಾತ್ರದಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಈ ರೀತಿ ಒಂದು ಟೀಮ್ ಕಟ್ಕೊಂಡು ಗುರುಗಳ ಸಮ್ಮುಖದಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ. ಇನ್ನು ಮುಂದೆ ಅದು ಪರದೆ ಮೇಲೆ ಬರುತ್ತೆ, ನೀವೆಲ್ಲ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸರ್, ನನ್ನ ಹೆಸರು ಸಿರಿ ವೈಎಸ್ಆರ್ ಅಂತಂದು ನಮ್ಮ ತಂದೆಯವರೆಲ್ಲ ಕೂತಿದ್ದಾರೆ ರೈತರು. ಏಕೆ ಒಂದು ಈ ಶ್ರೀಪತಿ ರಾಮಚಂದ್ರ ಅಂತಂದು ಅವರೇ ನಮ್ಮ ಅಪ್ಪವರೇ ವೈಎಸ್ಆರ್ ಅಂತ ಇಟ್ಕೊಳ್ಳಪ್ಪ ಅಂತಂದು ಹೇಳಿದ್ದೆ ಸರ್. ಇಲ್ಲ ಸರ್, ಸಿರಿ ಅಂತಂದ್ರೆ ನಮ್ಮ ಮನೇಲಿ ನಮ್ಮ ತಾಯಿಯವರು ನನಗಿಟ್ಟಂತ ಹೆಸರು ಸರ್. ಹಾ ಸರ್, ನಾನು ಫಸ್ಟ್ ಬಂದ್ಬಿಟ್ಟು ಬೆಂಗಳೂರಿಗೆ ಬಂದಾಗ ಒಂದು ಜಾಕಿ ಅನ್ನೋ ಕಂಪನಿಯಲ್ಲಿ ಒಬ್ಬ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದೆ ಸರ್. ಹಾ, ಅಲ್ಲಿಂದ ಹಾ ಹೌದು ಸರ್, ಹೌದು. ಆಮೇಲೆ ಸಿನಿಮಾ ಬಂದೆ ಸರ್, ಅಸಿಸ್ಟೆಂಟ್ ಆದೆ, ಕೋ ಡೈರೆಕ್ಟರ್ ಆದೆ, ಆಮೇಲೆ ನಿರ್ದೇಶಕನ ಆಗಿದ್ದೀನಿ ಸರ್. ಸರ್ 8 ವರ್ಷ ಆಯ್ತು ಸರ್. ನಮ್ಮ ಗುರುಗಳು ಬಂದ್ಬಿಟ್ಟು ರಾಮನಾರಾಯಣ್ ಸರ್ ಅಂತಂದು ಟೈಸನ್ ಕ್ಯಾಟ್ ಅಂತ ಮಾಡಿದ್ರಲ್ಲ ಸರ್, ಅವ್ರು ಮಾಡಿದ್ರು. ಇನ್ನು ಹೊಸ ನಿರ್ದೇಶಕರುಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ ಸುಮಾರು. ಅಂದ್ರೆ ಹೇಳ್ಕೊಳ್ಳೋರಿಗೆ ಫಸ್ಟ್ ಅವಕಾಶ ಕೊಟ್ಟಂತವ್ರೆ ನಮಗೆ ರಾಮನಾರಾಯಣ್ ಸರ್ ನನಗೆ. ಸರ್, ಮೂಲ ಅಂದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಸರ್ ಅಷ್ಟೇ. ಅಂದ್ರೆ ಪ್ರಕೃತಿ, ಅಂದ್ರೆ ಪಕ್ಷಿ ಪ್ರಾಣಿಗಳು, ಇದ್ರ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಅದಕ್ಕೆ ಅದ್ರ ಮಧ್ಯದಲ್ಲಿ ನಾವು ಏನ್ ತೊಂದರೆ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ತೊಂದರೆ, ಆ ಪ್ರಾಬ್ಲಮ್ ಇಂದ ಆಗುವಂಥದ್ದು ಮನುಷ್ಯನಿಗೂ ಆಗುತ್ತೆ, ಪ್ರಾಣಿ ಪಕ್ಷಿಗಳಿಗೂ ಆಗಿರುತ್ತೆ. ಆ ರೀತಿ ಎರಡಕ್ಕೂ ಆದಾಗ ಒಬ್ಬ ಮನುಷ್ಯ ಯಾವ ರೀತಿ ಅವರಿಗೆ ಬುದ್ಧಿ ಕಲಿಸ್ತಾನೆ ಅನ್ನೋದೇ ಒಂದು ಅನ್ಕೊಂಡ್ರು. ಸರ್, ಇವಾಗ ಶೂಟ್ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಆಲ್ಮೋಸ್ಟ್ ರೀ ರೆಕಾರ್ಡಿಂಗ್ ಈಗ ಹೋಗ್ತಾ ಇದೆ ಸರ್. ಈಗ ಸರ್, ನನಗೆ ಕನ್ನಡ ಬರುತ್ತೆ ಸರ್, ಇಂಗ್ಲಿಷ್ ಬರಲ್ಲ. ಇಲ್ಲ 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 ಸರ್, ಇಲ್ಲ 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 ಸರ್. ಪರಿಸರ ಇದೆ ಸಿನಿಮಾದಲ್ಲಿ, ಪರಿಸರ ಕೂಡ ಒಂದು ಪಾತ್ರವಾಗಿದೆ ಸರ್. ಹೌದು, ಪರಿಸರ ಒಂದು ಪಾತ್ರ, ಅದೇ ಇಂಟ್ರೆಸ್ಟಿಂಗ್. ಅಂಡ್ ಇನ್ನೂ ಇನ್ಡೆಪ್ತ್ ಹೇಳ್ಬೇಕಂದ್ರೆ ನಾವು ಇನ್ನೂ ಇನ್ಡೆಪ್ತ್ ಹೇಳ್ಬೇಕಂದ್ರೆ ಸರಳವಾಗಿ ನಾವು ಮಾಡುವ ಯಾವುದೋ ಒಂದು ಸಣ್ಣ ಅನಾಹುತ ಅದು ಎಷ್ಟು ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅದಕ್ಕೆ ಅನ್ನೋದು ಇಡೀ ಸಿನಿಮಾದ ಒಂದು ಸಾರಾಂಶ ಅಂತ ಹೇಳ್ಬೋದು. ಕನೆಕ್ಟೆಡ್ ಟು ಪರಿಸರ, ಕನೆಕ್ಟೆಡ್ ಟು ಹ್ಯೂಮನ್ ಎಮೋಷನ್ಸ್. ಒಂದು ಸಂದರ್ಭ ಮೇಕಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ. ಇವ್ರು ಹೇಳಿದ ಅಷ್ಟು ವಿಷಯಗಳು ಕೇಳಿದಾಗ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸಿನಿಮಾ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಬರಲಿ, ಅದೆಲ್ಲರಿಗೂ ಇಷ್ಟ ಆಗಲಿ. ಎಲ್ಲರೂ ಇಷ್ಟಪಟ್ಟು ಈ ಸಿನಿಮಾನ ನೋಡಿ ಇವ್ರುಗಳ ಏನು ಅನ್ಕೊಂಡು ಮಾಡಿದ್ದಾರೆ, ಅವ್ರ ಕನಸು ಏನಿದೆ ಅದೆಲ್ಲವೂ ನನಸಾಗಿ ಅಂತ ಒಂದ್ಸಾರಿ ಹಾರೈಸ್ತೀನಿ. ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವು ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ನಾಗೇಂದ್ರ ಪ್ರಸಾದ್ ಶಿಷ್ಯನಾಗಿ ಅವರು ಹೊಸಬರಿಗೆಲ್ಲ ಯಾವ ಥರ ಎಂಕರೇಜ್ ಕೊಡ್ತಾರೆ ಅಂತ ಈ ಯೂಟ್ಯೂಬ್ ನೋಡಿದ್ರೆ ಮತ್ತೆ ನನಗೆ ಹಳೆ ನೆನಪುಗಳೆಲ್ಲ ಜ್ಞಾಪಕ ಬಂತು. ಮತ್ತೆ ಸಿನಿಮಾ ಟ್ರೈಲರ್ ನೋಡಿದಾಗ ಬೇರೆ ಥರನೇ ಐತೆ. ನನ್ಗೆ ಅನ್ನಿಸ್ತಾ ಇದೆ ಅವರೇ ಹೇಳಿದ್ರು ನಮ್ಮ ನಾಗೇಂದ್ರ ಪ್ರಸಾದ್ ಗುರುಗಳೇ, ಧರ್ಮನ ಉಳಿಸೋಕ್ಕೆ ಅಧರ್ಮನ ಅಳಿಸೋಕ್ಕೆ ಶ್ರೀಕೃಷ್ಣ ಬಂದ ಅಂತ ನನಗೂ ಅನ್ನಿಸ್ತಾ ಇದೆ. ಈ ಸಿನಿಮಾ ಈ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾನ ಉಳಿಸೋಕೆ ಮತ್ತೆ ಕನ್ನಡ ಸಿನಿಮಾಗಳನ್ನ ಬೆಳೆಸೋಕೆ ಈ ಅವತಾರದಲ್ಲಿ ಕೃಷ್ಣ ಅವತಾರವಾಗಿ ಇರ್ತಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಎಲ್ಲ ಇಡೀ ತಂಡಕ್ಕೆ ಶುರುವಾಗಿ ನಮಸ್ತೆ. ಸಭೆಗೆ ನಮಸ್ಕಾರ. ನಾಗೇಂದ್ರ ಪ್ರಸಾದ್ ನಾನು ಬಹಳ ಆತ್ಮೀಯರು, ಸುಮಾರು ಒಂದು 45 ವರ್ಷವಾಗಿ ಹೇಳ್ತಾರೆ. ಜೊತೆಗೆ ಎಲ್ಲ ಕುರುಬಾದವರು ಇಲ್ಲಿ ಕೂತಿರುವಂಥ ಎಲ್ಲರೂ ಕುರುಬಾದವರು. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ನಮ್ಗೆ ಒಂದು ಫೋನ್ ಮಾಡಿದ ತಕ್ಷಣವೇ ಆಯಿತು ಬರ್ತೀವಿ, ಏನು ವಿಷಯ ಅಂತ ಕೇಳಿದೆ.
ನೀವು ಬನ್ನಿ ಅಲ್ಲಿ ಆಶ್ಚರ್ಯವಾಗಿರುತ್ತೆ ಅಂತ ಹೇಳಿದ್ರು. ಇದು ಬಂದ್ಮೇಲೆ ಗೊತ್ತಾಯಿತು ಅವತಾರಗಳು ಎಷ್ಟಿದೆ ಅಂತೇಳಿ. ಸೊ ಕೃಷ್ಣ ಅವತಾರಗಳನ್ನ ಕೃಷ್ಣದಿಂದ ಓಪನ್ ಮಾಡಿಸಿದ್ದು ಬಹಳ ಒಂದು ದೊಡ್ಡ ವಿಷಯನೇ ಇದೆ. ಯಾಕಂದ್ರೆ ನಾನು ನೋಡ್ದಂಗೆ ಒಂದು ಆಡಿಯೋ ಫಂಕ್ಷನ್ ಆಗಲಿ ಈ ಥರ ಒಂದು ಫಂಕ್ಷನ್ಗಳಾಯ್ತು ಅಂದ್ರೆ ದೊಡ್ಡ ಕಲಾವಿದರನ್ನ ಅವ್ರನ್ನ ಕಾಣಿಸ್ತಾರೆ. ಬಟ್ ಎಲ್ಲ ಬರೀ ಟೆಕ್ನಿಷಿಯನ್ಸ್ ಮತ್ತೆ ಆತ್ಮೀಯರು ಕೃಷ್ಣನೇ ಕಳಿಸಿ ಒಂದು ಕೃಷ್ಣ ಅವತಾರನ ಓಪನ್ ಮಾಡಿಸಿದ್ದು ತುಂಬಾ ಖುಷಿ ಆಯ್ತು. ಈ ಕೃಷ್ಣ ಅವತಾರ ತುಂಬಾ ಅದ್ಭುತವಾಗಿ ಹೋಗ್ಬೇಕು. ಯಾಕಂದ್ರೆ ಇವಾಗ ನಾನು ಕೇಳಿದೆ ಎಲ್ಲ ಟೆಕ್ನಿಷಿಯನ್ಸ್ ಮತ್ತೆ ಡೈರೆಕ್ಟರ್ ಮ್ಯೂಸಿಕ್ ಆರ್ಟಿಸ್ಟ್ಗಳಿಗೆಲ್ಲರಿಗೂ. ಸೊ ಕಷ್ಟಪಟ್ಟಿರೋದ್ರಿಂದ ಅವ್ರಿಗೆ ಸಿಗ್ಲೇಬೇಕು, ಸಕ್ಸಸ್ ಆಗ್ಲೇಬೇಕು. ನನಗನ್ಸುತ್ತೆ ಈ ಪಿಕ್ಚರ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂಥರ ಈ ಕಾಂತಾರ ಹೋಯ್ತಲ್ಲ ಆ ಥರ ಹೋಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಅದು ಕೇಳಿದ್ದಾನೆ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕವಿಗಳು ಅಂತ ಹೇಳ್ತಾ ಇರ್ತೀರ ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ, ಅವ್ರಿಗೂ ಕೂಡ ನಮಗೆ ಫೋನ್ ಮಾಡಿ ಇನ್ವೈಟ್ ಮಾಡಿದ್ರೆ ನಾವಿಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಆತ್ಮೀಯರಾಗಿದ್ದ. ಸೊ ವಿಶೇಷವಂದ್ರೆ ಇವತ್ತು ಎಲ್ಲ ಕೃಷ್ಣ ಅನ್ನೋ ಹೆಸರು ಬಂದಿರಿಂದ ಒಂದು ಈ ಒಂದು ಲಾಂಛನ ಮಾಡಿದ್ದು ಟೈಟ್ಲ್ ಇರ್ಬೋದು, ಟೀಸರ್ ಇರ್ಬೋದು, ಏನೇ ಇರ್ಬೋದು, ಲಾಂಛನ ಮಾಡಿದ್ದು ವಿಶೇಷವಾಗಿತ್ತು ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಂದು ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಇಷ್ಟಪಟ್ಟು, ನಿರ್ಮಾಪಕ ಇರ್ಬೋದು, ನಿರ್ದೇಶಕರ್ಬೇಕು, ಕಷ್ಟಪಟ್ಟು ಇಷ್ಟಪಟ್ಟು ಚಿತ್ರವನ್ನು ಮಾಡ್ತಾರೆ. ಆದರೆ ನಮ್ಮ ಪ್ರೇಕ್ಷಕರು ಅದನ್ನ ಒಪ್ಕೊಂಡು ಅದನ್ನು ಬೆಳೆಸಬೇಕು. ಯಾಕೆಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಬಹಳ ಕಷ್ಟದ ಮಟ್ಟದಲ್ಲಿದೆ. ಇಲ್ಲಿ ನಾವೆಲ್ಲ ಒಂದು 5-6 ಲ್ಯಾಂಗ್ವೇಜ್ ಜೊತೆ ನಾವು ಫೈಟ್ ಮಾಡಬೇಕಾಗಿದೆ. ಹಿಂದೆ ಯಾವುದೋ ಒಂದು ಅದರ್ ಲ್ಯಾಂಗ್ವೇಜ್ ಒಂದೇ ಒಂದು ಭಾಷೆ ಬಿಡುಗಡೆ ಆಗ್ತಿತ್ತು. ಈಗ ಅದೇ ಭಾಷೆ 5 ಭಾಷೆ ಬಿಡುಗಡೆ ಆಗ್ತದೆ, 5-6 ಭಾಷೆ ಬಿಡುಗಡೆ ಆಗ್ತಿದೆ. ಇದ್ರ ಜೊತೆ ಫೈಟ್ ಮಾಡಬೇಕಾಗಿದೆ. ಯಾವುದೇ ನಿರ್ಮಾಪಕರಿಗೆ ನಮಗೆ ಒಂದು ಏನು ಮಾಧ್ಯಮಗಳು ಮುಖ್ಯವಾಗ್ತವೆ ಇವತ್ತು ಕನ್ನಡ ಚಿತ್ರರಂಗವನ್ನ ಬೆಳೆಸಲಿಕ್ಕೆ. ಕನ್ನಡ ಮಾಧ್ಯಮ ಕೂಡ ನಮಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಯಾವುದೇ ನಿರ್ಮಾಪಕ ಇವತ್ತು ಚಿತ್ರರಂಗಕ್ಕೆ ಬಂದು ಅವರ ಹಣವನ್ನ ಎಲ್ಲಿಂದ ತರ್ತಾನೆ, ಹೇಗೆ ತರ್ತಾನೆ ಅನ್ನೋದು ಆ ಪರಮಾತ್ಮನಿಗೆ ಗೊತ್ತಿರ್ತದೆ. ಯಾಕೆಂದ್ರೆ ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಚಿತ್ರವನ್ನ ಮಾಡಬೇಕಾದ್ರೆ. ನಾವು ಒಂದು 10-15 ಪಿಕ್ಚರ್ ಮಾಡಿದ್ವಿ, ಮಾಮ ಒಂದು 20 ಪಿಕ್ಚರ್ ಮಾಡಿದ್ದಾರೆ. ಒಂದೊಂದು ಸಿನಿಮಾ ಮಾಡ್ಬೇಕಾದ್ರೂ ಕೂಡ ಒಂದು ತಾಯಿ ಹೊಟ್ಟೆಯಿಂದ ಇನ್ನೊಂದು ತಾಯಿ ಇನ್ನೊಂದ್ಸರಿ ಹುಟ್ಟಂಗೆ ಆಗುತ್ತೆ ಸಿನಿಮಾ ಮಾಡ್ಬೇಕಾದಾಗ. ಸೊ ಈ ತರ ಒಂದು ಕಷ್ಟಪಟ್ಟು ಸಿನಿಮಾಗಳನ್ನ ಮಾಡ್ತೀವಿ. ಆ ಒಂದು ನಿರ್ಮಾಪಕರಿಗೆ ಎಲ್ಲರೂ ಕೂಡ ಸಪೋರ್ಟ್ ಇರ್ಬೇಕಾಗತ್ತೆ. ಇವತ್ತು ಎಲ್ಲ ಒಂದು ಚಿತ್ರತಂಡ ಅವರಲ್ಲಿ ಒಂದು ಯಾವ ರೀತಿ ನಾವು ಚಿತ್ರವನ್ನ ಮಾಡಿದ್ವಿ ಅನ್ನೋದನ್ನ ವ್ಯವಹಾರವಾಗಿ ಹೇಳಿದ್ದಾರೆ. ಆ ಚಿತ್ರತಂಡಕ್ಕೆ ಶುಭವಾಗಲಿ. ನಿರ್ದೇಶಕರು ಕೂಡ ಹೊಸದಾಗಿ ಬಂದಿದ್ದಾರೆ, ನಿರ್ಮಾಪಕರು ಕೂಡ ಹೊಸದಾಗಿ ಬಂದಿದ್ದಾರೆ. ನಿಮ್ಗೆ ಇಬ್ಬರಿಗೂ ಶುಭ ಕೋರ್ತಾ ಇದ್ದೀನಿ. ದಯವಿಟ್ಟು ಒಳ್ಳೆಯದಾಗಲಿ. ದೇವರು ನಿಮಗೆ ಮುಂದಿನ ಒಂದು ಏನು ಭವಿಷ್ಯ ನಿಮ್ಮ ಉಜ್ವಲವಾಗಲಿ. ನೀವು ಇನ್ನ